ಇವಾಗ ಸರ್ವೆ ಮಾಡಾಕತ್ತಾರ, ಅದು ಸರಿನೋ ತಪ್ಪು? ಮಾಡಾಕತ್ತೆ ಸರಿ, ಮಾಡೋ ರೀತಿ ಸರಿ ಇಲ್ಲ. ಈಗ ಆಗ್ತಾ ಇರೋದು ಸಾಮಾಜಿಕ ಶೈಕ್ಷಣಿಕ ಸ್ಥಿತಿಗತಿಗಳ ಸರ್ವೆ. ಈಗ ಇದನ್ನ ಈಗ ಸ್ಟಾರ್ಟ್ ಮಾಡಿದ್ದು ಪೊಲಿಟಿಕಲಿ ಏನಾದ್ರೂ ಗೇಮ್ ಇದೆಯಾ? ಇಲ್ಲ, ಈಗಲಿಂದ ಅಲ್ಲ, ಇದು 300-400 ವರ್ಷದ ಗೇಮ್. ಇದು ಗಲಾಟೆ ಇದೆ, ಇವತ್ತು ಸಲುವಾಗಿಲ್ಲ. ಸೊ ಆ ಮಟ್ಟಗಳಲ್ಲಿ ಏನ್ ಮಾಡ್ತಾರೆ, ಇವರಾದ್ರೆ ವಿದ್ಯಾಭ್ಯಾಸ ಅದು ಇದು ಏನಾದ್ರು ಕೆಲಸ ಮಾಡ್ತಾರೆ. ಸೊ ಆ ಮಟ್ಟಗಳೆಲ್ಲ ಏನ್ ಮಾಡ್ತಾರೆ ಸರ್? ಈಗ ಮಾಡ್ತಾರಲ್ಲ, ಅದು ಮಾಡ್ತಾರೆ. ರಾಜಕೀಯ ಅಷ್ಟೇ ಅಲ್ಲ, ಇವೆಲ್ಲ ಮಾಡ್ತಾರೆ. ನೀವೇನು ಬ್ರಾಹ್ಮಣರಾಗಿ ಹುಟ್ಟಿ ಎಂಜಾಯ್ ಮಾಡ್ತೀರಾ ಅಥವಾ ಶೂದ್ರರಾಗಿ ಹುಟ್ಟಿ ಇವೆಲ್ಲ ಶೂದ್ರ ಕೆಲಸ ಮಾಡ್ತೀರಾ ಅನ್ನೋದು ನಿಮ್ಮ ಧರ್ಮ ಲಿಖಿತ, ನಿಮ್ಮ ಕರ್ಮ ಸಿದ್ಧಾಂತದ್ದು. ಈಗ ಹಿಂದೂ ಧರ್ಮ ಅನ್ನೋದಕ್ಕೆ ಯಾವ ಆಧಾರದ ಮೇಲೆ ಇವರೆಲ್ಲ ಹಿಂದೂ ಧರ್ಮ ಅಂತ ಸ್ಟಾರ್ಟ್ ಮಾಡಿ? ಹಿಂದೂ ಧರ್ಮಕ್ಕೆ ಯಾವುದೇ ಒಂದು ಪುಸ್ತಕ ಇಲ್ಲ. ಇದನ್ನೇ ಹಿಂದೂ ಧರ್ಮ ಗ್ರಂಥ ಅಂತ ಹೇಳೋಕ್ಕಾಗೋದಿಲ್ಲ. ಹಿಂದೂ ಅನ್ನೋ ಶಬ್ದ ಯಾರು ಕೇಳ್ತಾ ಇದ್ದಾರೆ, ಬ್ರಾಹ್ಮಣ ಪಂಡಿತರಿದ್ದಾರೆ, ಇದು ನೋಟ್ ಮಾಡ್ಕೊಳ್ಬೇಕು. ಯಾವ ವೈದಿಕ ಬುಕ್ಕಿನಲ್ಲಿ ಹಿಂದೂ ಅನ್ನೋ ಶಬ್ದ ಇಲ್ಲ. ಈಗ ಕಾಂಗ್ರೆಸ್ ಗೌರ್ಮೆಂಟು ಈ ಜಾತಿ ಗಣತಿ ಬಗ್ಗೆ ಕೆಲವೊಬ್ರು ಸಿದ್ದರಾಮಯ್ಯಂಗೆ ಚುಚ್ಚು ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ಸಿದ್ದರಾಮಯ್ಯ ಈಗ ಸ್ಟಾರ್ಟ್ ಮಾಡಿದ್ದಾರೆ ಈ ಜಾತಿ ಗಣತಿ ಬಗ್ಗೆ, ಇಷ್ಟು ವರ್ಷ ಇಲ್ಲದೆ ಇರೋದು ಅಂತ ಹೇಳ್ತಾ ಇದ್ದಾರೆ. ತಮ್ಮ ಅಭಿಪ್ರಾಯ ಏನು ಸರ್? ಅಲ್ಲ, ಸರ್ವೆ ಮಾಡೋದು 10 ವರ್ಷ ಮಾಡೋದು ತಪ್ಪಲ್ಲ. ಈಗಾಗಲೇ ಲೇಟ್ ಆಗಿದೆ. ಸರ್ವೆ ಮಾಡೋದ್ರಲ್ಲಿ ತಪ್ಪಿಲ್ಲ. ಈ ಅವಸರ ಏನಕ್ಕೆ ಹಾಗಾದ್ರೆ? ಅದನ್ನ ನಾನು ಐ ಕೆನಾಟ್ ಕಮೆಂಟ್. ನನ್ನ ಒಪಿನಿಯನ್ ಹೇಳಾರೆ. ಇಷ್ಟು ಅವಸರ ಯಾಕೆ ಮಾಡಬೇಕು? ನೀವು ಇನ್ನೂ ಮುಖ್ಯಮಂತ್ರಿ ಹುದ್ದೆ ಕೆಳಗೆ ಇಳಿದ್ರು ಕೂಡ ಆ ಪಕ್ಷ ಇರ್ತಿರಲ್ಲ, ಪ್ರಭಾವಿ ಲೀಡರ್ ಇರ್ತಿರಲ್ಲ, ಮಾಡಿಸ್ಬೋದಲ್ಲ. ದೇವರಾಜ್ ಅರಸನ್ ನಂತರ ಇವರೇ ಹಿಂದಕ್ಕೆ ಇದಕ್ಕೆ ಬ್ಯಾಕ್ವರ್ಡ್ ಕ್ಲಾಸ್ಗಳಿಗೆ ಲೀಡರ್ ಅಂತ ಪ್ರೊಜೆಕ್ಟ್ ಮಾಡಬೇಕಾಗಿದೆ. ಇಷ್ಟು ನೀವು ಅವಸರ ಮಾಡ್ತಾರೆ, ಸರಿ ಆಗೋದಿಲ್ಲ. ಮತ್ತೆ ನಿಮಗೆ ರಿಜೆಕ್ಟ್ ಆಗುತ್ತೆ. 400 ಕೋಟಿ ರೂಪಾಯಿ ಪೋಲ್ ಆಗುತ್ತೆ. ಸರ್ ನಮಸ್ಕಾರ. ಸರ್ ನಮಸ್ತೆ. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ, ದೇವರದ್ದು. ಎಸ್ ಸರ್. ಸರ್, ಕರ್ನಾಟಕದಲ್ಲಿ ಈಗ ಸ್ಟಾರ್ಟ್ ಆಗಿದೆ ಜಾತಿ ಗಣತಿ. ಸೊ ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ಯಾಕೆಂದ್ರೆ ಮುಂಚೆ ಗೌರ್ಮೆಂಟ್ ಅಲ್ಲೆಲ್ಲ ಕೆಲಸ ಮಾಡಿದ್ದೀರಾ, ಸೆಕ್ರೆಟರಿ ಆಗಿದ್ರಿ, ಚೀಫ್ ಸೆಕ್ರೆಟರಿ ಕೂಡ ಆಗಿದ್ರಿ. ಈಗ ಇದರಲ್ಲಿ ಸಾರ್ವಜನಿಕರಿಗೆ ಒಂದು ತಪ್ಪು ತಿಳುವಳಿಕೆ ಇದೆ. ಏನಂದ್ರೆ ಇದು ಜಾತಿ ಜನಗಣತಿ ಅಂತ ಅಲ್ಲ, ಇದು ಜನಗಣತಿ ಅಂತ. ಅದು ಅಲ್ಲ. ಜನಗಣತಿ ಬರೋದು ಇನ್ನು 2027 ಮಾರ್ಚ್ 27ಕ್ಕೆ ಬರ್ತದೆ ಜನಗಣತಿ. ಅದನ್ನು ಮಾಡೋದು ಇಡೀ ದೇಶದ ತುಂಬ ಒಂದೇ ದಿವಸ ಅವತ್ತೇ ಮಾಡ್ಬೇಕಂತ ಮಾಡ್ತಾರೆ. ಅದು ಭಾರತ ಸರ್ಕಾರ ಮಾಡ್ತದೆ, ಎಲ್ಲ ರಾಜ್ಯಗಳಲ್ಲೂ ಆಗುತ್ತೆ. ಅದು ಸಾದಾ ಜನಗಣತಿ 10 ವರ್ಷಕ್ಕೆ ಮಾಡಬೇಕು. ಈಗೇನಾಗಿದೆ, ಅದು 15 ವರ್ಷ ಹಾಕಿ ಬಂತು. ಯಾಕೆಂದರೆ ಕರೋನಾ ಇತ್ತು, ಅವಾಗ 2021ಕ್ಕೆ ಆಗಬೇಕಾಗಿತ್ತು, ಅದಾಗಲಿಲ್ಲ. ಈಗ ಅದನ್ನು ತಡ ಮಾಡಿ ಚಾಲು ಮಾಡೋಕ್ಕೆ ನಿರ್ಣಯ ಮಾಡಿದ್ದಾರೆ. ಅದು 2026ರಿಂದ ಚಾಲು ಆಗಿ 27 ಮಾರ್ಚ್ನಲ್ಲಿ ಭಾಳ ಮಹತ್ವದ ಭಾಗ ಬರ್ತದೆ. 2 ಭಾಗ ಇರ್ತವೆ. ಅದು ಆಗೋದು 2027ರಲ್ಲಿ, 27 ಮಾರ್ಚ್ 22. ಓಕೆ, ಅದು ಕೂಡ. ಸೊ ಅದು ಜನಗಣತಿ ಇದಲ್ಲ, ಅದು 10 ವರ್ಷಕ್ಕೆ ಆಗಬೇಕು. ಈ ಒಂದು ಅಕಸ್ಮಾತ್ ಲೇಟ್ ಆಗಿದೆ. ಇದು 15ನೇ ಸಲ 150 ವರ್ಷದಲ್ಲಿ. ಓಕೆ. ಈಗ ಆಗ್ತಾ ಇರೋದು ಸಾಮಾಜಿಕ ಶೈಕ್ಷಣಿಕ ಸ್ಥಿತಿಗತಿಗಳ ಸರ್ವೆ, ಸಮೀಕ್ಷೆ. ಕನ್ನಡದಲ್ಲಿ ಸಮೀಕ್ಷೆ ಅಂತಾರೆ, ಇಂಗ್ಲೀಷ್ ಸರ್ವೆ ಅಂತಾರೆ. ಇದರಲ್ಲಿ ಈ ಜನಗಣತಿಗೆ ಸರ್ವೆಗೆ ಭಾಳ ಅಂತರ ಇದೆ. ಜನಗಣತಿ ಅಂದರೆ ಒಂದು ಸಾಮಾನ್ಯ ವಿಷಯಗಳ ಬಗ್ಗೆನೇ ಪ್ರತಿಯೊಬ್ಬರದ್ದು ಮಾಹಿತಿ ತಗೊಳ್ಳೋದು. ಇದು ಹಂಗಲ್ಲ. ಇದು ಅದ್ರ ಜೊತೆಗೇನೆ ಅದು ಇರ್ತದೆ. ಅದ್ರ ಜೊತೆಗೇನೆ ಒಂದು 60 ಪ್ರಶ್ನೆಗಳು ಕೇಳ್ತಾರೆ. ಈಗ ಇವರು ಕೇಳೋದು ಅದು ಕೆಲವು 40 ಇರ್ತವೆ, 30 ಇರ್ತದೆ. ಸರ್ವೇಯರ್ ಕೇಳೋದು. ಈಗ ಯಾರು ನಿಮ್ಮ ಮನೆಗೆ ಬರ್ತಾರೆ, ಎಲ್ಲ ಮನೆಗೂ ಬರ್ತಾರೆ. ಸುಮಾರು 1 ಕೋಟಿ 40 ಲಕ್ಷದಷ್ಟು ಮನೆತನಗಳಿದೆ, ಫ್ಯಾಮಿಲಿಗಳಿದೆ ಇನ್ನು ಕರ್ನಾಟಕದಲ್ಲಿ. ಆ ಪ್ರತಿಯೊಂದು ಮನೆಗೆ ಹೋಗಿ ಪ್ರಶ್ನೆ ಕೇಳ್ತಾರೆ. ಆ ಪ್ರಶ್ನೆಯಲ್ಲಿ ಇರುವುದಂಥ ಭಾಳಷ್ಟು ಪ್ರಶ್ನೆಗಳು ಎದಕ್ಕೆಂದರೆ ಅವರ ಸಾಮಾಜಿಕ ಸ್ಥಿತಿಗತಿಗಳು ಮತ್ತು ಶೈಕ್ಷಣಿಕ ಸ್ಥಿತಿಗಳು, 2 ಮುಖ್ಯ ವಿಷಯ. ಉಳಿದಂಥದ್ದು ಗೌಣ ಆಗುತ್ತೆ ಇದರಲ್ಲಿ. ಆದ್ದರಿಂದ ಇದು ಸಮೀಕ್ಷೆ, ಜನಗಣತಿ ಅಲ್ಲ. ಜನಗಣತಿ ಅಲ್ಲ, ಜಾತಿದು ಅಲ್ಲ, ಧರ್ಮದ್ದು ಅಲ್ಲ. ಅಕಸ್ಮಾತ್ ಭಾಗದಲ್ಲಿ ಈ ದೇಶದಲ್ಲಿ ಹುಟ್ಟಿದ ಮೇಲೆ ಜಾತಿ ಇಲ್ಲದೆ ಯಾವನು ಇಲ್ಲ ಇಂಡಿಯನ್. ಸೊ ಆದ್ದರಿಂದ ಇದು ಭಾರತದ ಇಡೀ ಜಗತ್ತಿನ ವಿಶೇಷವಾದಂಥ ಒಂದು ಸಮಸ್ಯೆನೂ ಹೌದು, ವಾಸ್ತವ ಸತ್ಯನೂ ಹೌದು. ಎಸ್ ಸರ್. ಸರ್, ಹಾಗಾದ್ರೆ ವೀರಶೈವರು ಯಾರು ಸರ್? ವೀರಶೈವರು ಲಿಂಗಾಯತರಲ್ಲಿ ಒಂದು ಜಾತಿ. ಓಕೆ. ಲಿಂಗಾಯತ ಜಾತಿ ಅಲ್ಲ, ಧರ್ಮ. ಅದರೊಳಗಡೆ 104 ಜಾತಿಗಳಿದೆ. ಓಕೆ. ಅದೇ ಜಾತಿಗಳ ಹೆಸರು ಹಿಂದೂ ಧರ್ಮದಲ್ಲಿ ಕೂಡ ಇದೆ. ವೀರಶೈವ ಒಂದು ಜಾತಿ ಲಿಂಗಾಯತದಲ್ಲಿ. ಎಸ್ ಸರ್. 104 ಜಾತಿಗಳು, ಅದು ಒಂದು. ಲಿಂಗಾಯತರು ಅಂದ್ರೆ ಯಾರು ಬರ್ತಾರೆ ಲಿಂಗಾಯತ ಅಂತ ಅಂಡರಲ್ಲಿ? ಇದು ಭಾಳ ಒಳ್ಳೆ ಪ್ರಶ್ನೆ. ಲಿಂಗಾಯತ ಅನ್ನುವಂಥದ್ದು ಒಂದು ಚಳವಳಿ ಪ್ರಾರಂಭ ಆಯಿತು ಬಸವಣ್ಣನವರಿಂದ 12ನೇ ಶತಮಾನದಲ್ಲಿ. ಬಸವ ಕಲ್ಯಾಣದಿಂದ ಪ್ರಾರಂಭ ಆಗಿ ಅದು ದಕ್ಷಿಣ ಭಾರತ ಎಲ್ಲ ಹರಡಿತು. ಅದು ಆಗಿದ್ದು ಆಗ ಇದ್ದಂಥ ವೈದಿಕ ಧರ್ಮದಲ್ಲಿ ಏನು ಆಚರಣೆಗಳಿದ್ದು ಅದರ ವಿರುದ್ಧ ಅದನ್ನು ಸರಿಪಡಿಸಲಿಕ್ಕೆ ನಡೆದಂಥ ಒಂದು ಆಂದೋಲನ ಇದು. ಅದು ಆಂದೋಲನ ಆಗಿದ್ದರೆ ಸುಮ್ಮನೆ ಭಾಷಣಕ್ಕೆ ರೆಡಿಯಾಗಿದ್ದರೆ ಅಷ್ಟೇ ಸೀಮಿತ ಆಗಿದ್ದರೆ ಏನಾಗ್ತಿರಲಿಲ್ಲ. ಆದರೆ ಅದು ಭಾಳ ಸೈದ್ಧಾಂತಿಕವಾಗಿ ನಡೆದು ರಕ್ತಕ್ರಾಂತಿ ಆಯಿತು.
ರಕ್ತ ಕ್ರಾಂತಿ ಎಲ್ಲಿ ಆಯಿತು ಅಂದರೆ ಬಸವಣ್ಣನವರಿಗೆ ಈ ಬಸವ ಕಲ್ಯಾಣ ಪಟ್ಟಣದಲ್ಲೇ 1,96,000 ಫಾಲೋವರ್ಸ್ ಇದ್ರು, ಅಂದರೆ ಅನುಯಾಯಿಗಳಿದ್ರು ಅಂತ. ಓಕೆ. ಅವ್ರು ಏನು ಮಾಡಕತ್ರು, ನಾವು ವೈದಿಕ ಧರ್ಮ ಬಿಟ್ಟು ಬಂದಿದ್ದೀವಿ, ನಮ್ಮದೇ ವಿಶೇಷವಾದ ಧರ್ಮ, ಸಪ್ರೇಟ್ ಧರ್ಮ, ಆದ್ದರಿಂದ ನಮ್ಮಲ್ಲಿ ಯಾರು ಬೇಕಾದವರು ಯಾವ ಜಾತಿಯವರು ಬೇಕಾದ್ರೆ ಮದುವೆ ಆಗ್ಬೋದು ಅಂತ ಅನೇಕ ಮದುವೆಯಲ್ಲಿ ಒಂದು ಮದುವೆ ಭಾಳ ವಿಶಿಷ್ಟ ಆಗಿತ್ತು, ಅದೇ ಮೊದಲೇ ಮದುವೆ. ಅದು ಒಬ್ಬ ದಲಿತ ಹುಡುಗನ ಮದುವೆಯನ್ನು ಒಬ್ಬ ಬ್ರಾಹ್ಮಣ ಹುಡುಗಿ ಮದುವೆ ಜೊತೆ ಮಾಡ್ತಾರೆ. ಓಕೆ. ಆವಾಗ ಏನಾಗ್ಬಿಡ್ತದೆ, ಸಂಪೂರ್ಣ ಸಮಾಜದಲ್ಲಿ ಏನೋ ಒಂದು ಕೋಲಾಹಲ ಆದಂಗೆ ಆಗಿಬಿಡ್ತದೆ. ಏನಂದರೆ ಬ್ರಾಹ್ಮಣ ಹುಡುಗಿ ಮದುವೆಯನ್ನು ದಲಿತ ಹುಡುಗ ಕೂಡ ಮಾಡಬೇಕಲ್ಲ ಅನ್ನುವಂಥದ್ದು, ಈ ಜಾತಿಯಿಂದ ಸಮಾಜ ಹಾಳಾಗಿ ಹೋಗ್ತಾ ಇದೆ, ವರ್ಣ ಸಂಕರ ಆಗ್ತಾ ಇದೆ. ಅಂದರೆ ಅವ್ರ ವರ್ಣ ಜಾತಿಗಳು ಸಂಕರ ಆಗಿ ದೂಷಿತ ಆಗ್ತದೆ ಅಂತ ಚಾಲು ಆಯಿತು. ಎಲ್ಲಿಗೆ ಹೋಯ್ತು ಅಂದರೆ, ಒಂದು ದೊಡ್ಡ ಕಂಪ್ಲೇಂಟ್, ಇವರು ಪ್ರೈಮ್ ಮಿನಿಸ್ಟರ್ ಆಗಿದ್ದರು, ಯಾರು ಬಸವಣ್ಣನವರು ಆ ರಾಜ್ಯದ ಪ್ರೈಮ್ ಮಿನಿಸ್ಟರ್ ಆಗಿದ್ದರು, ಬಸವಣ್ಣನವರು. ಹೌದು. ಸೊ ಆಮೇಲೆ ರಾಜನ ಸಪೋರ್ಟ್ ಇತ್ತು ಅವ್ರಿಗೆ, ಬಿಜಳಂದು. ಆಮೇಲೆ ಇವರೆಲ್ಲ ಬೇರೆಯವರು ಒಬ್ಬಟ್ಟು ರಾಜನಿಗೆ ನಮ್ಮ ಧರ್ಮ ಕಾಪಾಡಬೇಕು, ಬಸವಣ್ಣ ನಿಮ್ಮ ಪ್ರಧಾನಮಂತ್ರಿ ಹೀಗೆ ಮಾಡ್ತಿದ್ದಾನೆ, ಮತ್ತು ಅವನಿಗೆ ನೀವು ನಿಲ್ಲಿಸ್ಬೇಕು ಇದನ್ನೆಲ್ಲ, ಇಲ್ಲೇ ಹೋದ್ರೆ ವರ್ಣ ಸಂಕರ ಆಗಿಬಿಟ್ಟು ಕಲ್ಲೋಲ್ ಕ್ರಾಂತಿ ಆಗುತ್ತೆ ಅಂತ ಹೇಳ್ತಾರೆ. ಆವಾಗ ಅಲ್ಲಿವರೆಗೆ ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಂಥ ಬಿಜ್ಜಳ ಅವನೇನು ಮಾಡಿಬಿಡ್ತಾನೆ, ಭಾಳಷ್ಟು ಜನರ ಅಭಿಪ್ರಾಯ ಇದಾಗಿದ್ದರಿಂದ ಅವ್ರ ಕಡೆ ಹೋಗ್ಬಿಡ್ತಾನೆ. ಅವಾಗ ಏನು ಮಾಡ್ತಾರೆ, ಬಸವಣ್ಣನವರನ್ನ ಅಲ್ಲಿಂದ ಪದಚ್ಯುತ ಮಾಡ್ತಾರೆ, ಗಡೀಪಾರು ಮಾಡಿಬಿಡ್ತಾರೆ ಇಲ್ಲಿಂದ. ಗಡೀಪಾರು ಮಾಡಿ ಯಾವ ಇಯರಲ್ಲಿ ಸರ್ ಇದು ಎಕ್ಸಾಕ್ಟ್ಲಿ ಆಗಿದ್ದು, ಗಡೀಪಾರು ಆಗಿದ್ದು, ಕ್ರಾಂತಿ ಆಗಿದ್ದು 1160ದಿಂದ 67 ವರದಿಯಲ್ಲಿ ಇದು ಭಾಳ ಉಗ್ರ ಆಯಿತು. ಆದರೆ ಈ ಚಳವಳಿ ಚಾಲು ಆಗಿದ್ದು 1100 ಆ್ಯಕ್ಚುಲಿ ಕೆಲವು ಪ್ರಕಾರ ಇದು ಸುಮಾರು ಅದಕ್ಕಿಂತ 30 ವರ್ಷ ಮೊದಲೇ ಚಾಲು ಆಯಿತು ಅಂತ ಹೇಳೋದಿದೆ. ಆದರೆ ಇವರು ಬಸವ ಕಲ್ಯಾಣಕ್ಕೆ ಬಸವಣ್ಣವರು ಹೋಗಿದ್ದು ಒಂದು 10-15 ವರ್ಷದಲ್ಲಿ. ಇದು ಅದು 1150 ಅಂತ ಇಟ್ಕೊಳ್ಳಿ, 1167 17 ವರ್ಷದಲ್ಲಿ ಆಯ್ತಲ್ಲ. ಕೊನೆಗೆ ಬಂದ ಕ್ರಾಂತಿ ಆಗಿದ್ದು ಸುಮಾರು 1160-65 ನಡುವಿದಾಗಿದ್ದು. ಕೊನೆಗೆ 1167ರಲ್ಲಿ ಬಿಜ್ಜಳನ ಕೊಲೆ ಆಗುತ್ತೆ, ಬಸವಣ್ಣವರು ರಾಜ್ಯ ಬಿಟ್ಟು ಹೊರಗೆ ಹಾಕ್ತಾರೆ, ಪ್ರಧಾನಮಂತ್ರಿ ಹುದ್ದೆಯಿಂದ ಅವರು ಪದಚ್ಯುತ ಮಾಡ್ತಾರೆ. ಅದು ಆಗಿದ್ದು 1167 ಅಂತ ಭಾಳಷ್ಟು ಐತಿಹಾಸಿಕದಲ್ಲಿ ಕಂಡು. ಇದು ಐತಿಹಾಸಿಕ, ಇದು ಪೌರಾಣಿಕ ಅಲ್ಲ, ಆಗಿದ್ದು ಆಗ. ಅದು ಆದಾಗ ಅಷ್ಟಕ್ಕೆ ಬಿಡಲಿಲ್ಲ. ಬಿಜ್ಜಣ್ಣನ ಕೊಲೆ ಆದೋ ಬಿಟ್ಟು ಹೋದೋ ಅನ್ನೋ ಬಗ್ಗೆ ಸಂಶಯ. ಬಟ್ ಏನಿವೆ ಅವನ ತೊಂದರೆ ಆದಮೇಲೆ ಸಂಪೂರ್ಣ ಎಲ್ಲ ಸೈನ್ಯನೇ ಈ ಬಸವಣ್ಣವರ ಅನುಗಾಯ ಮೇಲೆ ಬಿದ್ದು ಎಲ್ಲೆಲ್ಲಿ ಇವರು ಸಿಕ್ಕರು ಅಳ್ಕೊಂಡು ಹಾಕಿದ್ರು. ಸುಮಾರು 16,000 ಜನರ ಕಗ್ಗೊಲೆ ಆಯಿತು. ಆಗಲೇ ಅವರ ಅನುಭವ ಮಂಟಪ ಒಂದು ಸಂಸ್ಥೆ ಕಟ್ಕೊಂಡಿದ್ರು. ಅಲ್ಲಿ ಇವೆಲ್ಲ ಧರ್ಮ, ಜಾತಿ, ಸಾಮಾಜಿಕ ಸಮಸ್ಯೆ, ಈ ಒಬ್ಬರ ಶೋಷಣೆ ಇವೆಲ್ಲ ಬಗ್ಗೆ ಚರ್ಚೆ ಮಾಡ್ತಿದ್ರು. ಚರ್ಚೆ ಮಾಡಿ ನಿರ್ಣಯ ಮಾಡಿ ಜಾರಿಗೆ ತರ್ತಿದ್ರು ಅಂತ ಒಂದು ತತ್ವ ಇತ್ತು. ಅಂದರೆ ಭಾಳ ಜನ ಇದ್ದರು, ಇವೆಲ್ಲ ದೇಶದ ಬೇರೆ ಬೇರೆ ಭಾಗಗಳಿಂದ ಬಂದವರಿದ್ದರು. ಮಾಡಿದ ನಂತರ ಇದೇನಾಯಿತು, ಅವರು ಹೇಳಿದ್ದನ್ನು ಸುಮ್ಮನೆ ಚರ್ಚೆ ಅಲ್ಲ, ಅದೇ ವಚನಗಳು, ಅಲ್ಲಿ ಆದ ಚರ್ಚೆಗಳನ್ನೇ ವಚನ ರೂಪದಲ್ಲಿ ಬಂದಿದೆ ಅಂತ ಒಂದು ನಮಗೆ ಇಲ್ಲಿವರೆಗೆ ಸಿಕ್ಕಿದ್ದು. ಆ ವಚನಗಳ ಆಧಾರ ಹೋದರೆ ಕೋಟಿ ಗಂಟಲೆ ಇದ್ದವು. ಆದರೆ ಇವೆಲ್ಲ ಸುಟ್ಟು ಹಾಕಿದ್ರು. ಎಲ್ಲೆಲ್ಲಿ ಸಿಕ್ಕರು, ಯಾರ ಕಡೆ ಗಂಟು ಇತ್ತು ಅವೆಲ್ಲ ಸುಟ್ಟು ಹಾಕಿದ್ರು. ಈಗ ಅಳ್ದಿದ್ದು ಸ್ವಲ್ಪ ಸಿಕ್ಕಿದ್ದು 23,000 ಸಿಕ್ಕಿದೆ ಅಷ್ಟೇ. 23,000 ಅಷ್ಟೇ. ಅದು ಸಿಕ್ಕಿದ್ದು ಕಳೆದ ಒಂದು 100 ವರ್ಷದ ಇತ್ತೀಚೆಗೆ. 1923ರಿಂದ ಪ್ರಾರಂಭ ಆಗಿ 102 ವರ್ಷಗಳಲ್ಲಿ ಇದಾಗಿದ್ದಂಥ ಒಂದು ಕ್ರಾಂತಿಕಾರಿ ಬದಲಾವಣೆ ಕರ್ನಾಟಕದಲ್ಲಿ. ಸೊ ಲಿಂಗಾಯತ ಹುಟ್ಟಿದ್ದು ಆಗ ಇಂಥ ಒಂದು ಆಂದೋಲನದಲ್ಲಿ, ರಕ್ತ ಕ್ರಾಂತಿಯಿಂದ ಹುಟ್ಟಿ ಬಂದಿದ್ದದು. ಮುಂದೆ ಏನಾಯಿತು, ಜನ ಅಂಜಿಬಿಟ್ರು, ಎಲ್ಲ ಸೆಂಡ್ರು, 100,000 ಜನ ಓಡಿಬಿಟ್ರು. ಆ ಕಡೆ ಎಲ್ಲ ಎಲ್ಲೆಲ್ಲಿ ಹೋದರೂ ಅಲ್ಲೇ ಲಿಂಗಾಯತ ಬಡಿದು. ನೀವು ನೋಡಿರ್ಬೇಕು, ಬಸವ ಕಲ್ಯಾಣಕ್ಕೆ 3 ಬಾರ್ಡ್ರ್ ಬರ್ತವೆ. ಒಂದು ಕರ್ನಾಟಕ ಬಾರ್ಡ್ರ್, ಕೊನೆಯೇ ಅಲ್ಲಿಗೆ ಮೊರಾರ್ಲೆಸ್. ಆಮೇಲೆ ಆ ಕಡೆ ಹೋದರೆ, ನೀವು ಬಲ್ಗಡೆ ಹೋದರೆ ಮಹಾರಾಷ್ಟ್ರ, ಎಡಗಡೆ ಹೋದರೆ ಈಗಿನ ತೆಲಂಗಾಣ, ಆಂಧ್ರ. ಆಮೇಲೆ ಹಾಗೆ ಕೆಳಗೆ ಹೋದರೆ ತಮಿಳುನಾಡು, ಈ ಕಡೆ ಬಂದರೆ ಕೇರಳ. ಈ ಎಲ್ಲ ರಾಜ್ಯದಿಂದ ಬಂದವರು ಯಾರಿದ್ರು ಇಲ್ಲಿಂದ ಪಲಾಯನಗೆ ಎದ್ಬಿಟ್ರು. ಎಲ್ಲೆಲ್ಲಿ ಹೋಗಿ ನಿಂತರು ಅಲ್ಲಿ ಧರ್ಮ ಪ್ರಚಾರ ಮಾಡಿದರು, ಒಳಗೆ ಗುಪ್ತ ಆಗಿಬಿಟ್ಟು. ಅದು ಅಷ್ಟು. ಈಗ ಈ 5 ರಾಜ್ಯ ಲಿಂಗಾಯತ ಇದ್ದಾರೆ. ಸೊ ಇವಾಗ ತೆಲಂಗಾಣದಲ್ಲೂ ಇದ್ದಾರೆ, ತಮಿಳುನಾಡಲ್ಲೂ ಇದ್ದಾರೆ, ಮಹಾರಾಷ್ಟ್ರದಲ್ಲೂ ಕೂಡ ಇದ್ದಾರೆ, ಕೇರಳದಲ್ಲೂ ಕೂಡ ಇದ್ದಾರೆ. ಕೇರಳದಲ್ಲಿ ಕಡಿಮೆ ಆದ್ರೂ ಲಿಂಗಾಯತರಿದ್ದಾರೆ. ಇದ್ದಾರೆ. ಮತ್ತೆ ತಮಿಳುನಾಡಿನಲ್ಲಿ ಇದಕ್ಕೆ ಬಹಳ ಚೆನ್ನಾಗಿ ಇದ್ರ ಬಗ್ಗೆ ತಿಳುವಳಿಕೆ ಇದೆ, ಇಲ್ಲಿಲ್ಲ. ಅದು ಕಳೆದಿದೆ. ಮಹಾರಾಷ್ಟ್ರದಲ್ಲಿ ಎಷ್ಟು ಲಿಂಗಾಯತ ಇದ್ದಾರೆ, ಕರ್ನಾಟಕದಲ್ಲಿ ಅಷ್ಟೇ ಇದ್ದಾರೆ. ಸರಿ, ಸುಮಾರು ಕರ್ನಾಟಕದಲ್ಲಿ ಒಂದು ಎಸ್ಟಿಮೇಟ್ ಪ್ರಕಾರ 1,25,00,000 ಇರಬೇಕಂತಿದೆ. ಮಹಾರಾಷ್ಟ್ರದಲ್ಲಿ ಅಷ್ಟೇ ಇದ್ದಾರೆ. ದಕ್ಷಿಣ ಮಹಾರಾಷ್ಟ್ರ 28 ಜಿಲ್ಲೆಗಳಲ್ಲಿ ಇವತ್ತು ಕೂಡ ಒಂದು 15 ಮಂದಿ MLAಗಳಿದ್ದಾರೆ ಲಿಂಗಾಯತರೇ. ಶರದ್ ಪವಾರ್ ಪಕ್ಷ ಎಲ್ಲ ಇದು ಸಪೋರ್ಟ್ ಮಾಡಿದೆ ಆಗ, ಈಗೂ ಮಾಡ್ತಾ ಇದ್ದಾರೆ ಅವರು. ಸೊ ಹಾಗಿದೆ ಪಾಲಿಟಿಕ್ಸ್ ಆಗೋದು ಆಮೇಲೆ, ಬಟ್ ಇದು ಆಗಿದ್ದು ಆ ರೀತಿ. ಇದು ಲಿಂಗಾಯತ ಅಂದರೆ ಆ ಒಂದು ಕ್ರಾಂತಿಯಲ್ಲಿ ಹುಟ್ಟು ಬಂದಂಥ ಕ್ರಾಂತಿಕಾರಿ ಧರ್ಮ. ಆದರೆ ಆ ಕ್ರಾಂತಿಯ ಪರಿಣಾಮವಾಗಿ ಇವೆಲ್ಲ ಭೂಗತ ಆಗಿ ಹೋಗ್ಬಿಟ್ರು.
ಎಲ್ಲೆಲ್ಲಿ ಗುಪ್ತ ನಿಂತರು ಅಲ್ಲಿ ಮಂದಿಯಿಂದ ತಯಾರು ಮಾಡೋದು ಅವರೇ ಲಿಂಗಾಯತರು. ಹೀಗಿದೆ ಇವರ ಪ್ರಾರಂಭದಲ್ಲೇ ಕ್ರಾಂತಿಕಾರಿ ವಿಷಯ. ಈಗಲೂ ಕೂಡ ಅಷ್ಟೇ ಇದೆ. ಭಾಳ ಜನ ಇದ್ರ ಬಗ್ಗೆ ವಿರೋಧ ಯಾಕೆ ಮಾಡ್ತಾರೆ ಅಂದರೆ, ಈಗಿರ್ತಕ್ಕಂಥ ಜಾತಿ ಪದ್ಧತಿ ವಿರುದ್ಧ ಹುಟ್ಟಿದ್ದು. ಓಕೆ, ಅಸ್ಪೃಶ್ಯತೆ ವಿರುದ್ಧ ಹುಟ್ಟಿದ್ದು, ದಲಿತರ ಶೋಷಣೆ ವಿರುದ್ಧ ಹುಟ್ಟಿದ ಧರ್ಮ ಇದು. ಅದಕ್ಕೋಸ್ಕರ ಒಂದು ವಿರೋಧ ಮೊದಲಿನಿಂದ ಇದೆ. ಸರ್, ಈ ಪಂಚಾಚಾರ್ಯರು ಅಂದರೆ ಯಾರು ಸರ್? ಇದು 5 ಜನ ಪೀಠಗಳಿದೆ. ಅನ್ಸರ್ ಆ ಪೀಠಗಳ ಇತಿಹಾಸ ಇದೆ. ನೀವು ಕೇಳೋ ಪ್ರಶ್ನೆಗೆ ಇತಿಹಾಸ ಇಲ್ಲೇ ನಾವು ಅರ್ಥ ಮಾಡ್ಕೊಂಡು ಬರೋದಿಲ್ಲ. ಪಂಚಪೀಠಗಳಂದರೆ ಈಗ ನೀವು ಚಿಕ್ಕಮಗಳೂರು ಜಿಲ್ಲೆ ಯಾವುದದು ನರಸಿಂಹರಾಜಪುರ ತಾಲೂಕಿನಲ್ಲಿ ಬಾಳೆಹಳ್ಳಿ ಅಂತ ಅಂದಿದೆ. ಬಾಳೆಹೊನ್ನೂರು ಹತ್ತಿರ ಬಾಳೆಹಳ್ಳಿ, ಅಲ್ಲಿಂದ 3 ಕಿಲೋಮೀಟರ್ ಒಳಗೆ ಹೋಗ್ಬೇಕು. ನಾನು ಅಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಆಗಿದ್ದೆ ಚಿಕ್ಕಮಗಳೂರಿಗೆ, ನೋಡಿದ್ದೀನಿ ಅಲ್ಲೆಲ್ಲ. ಸೊ ಬಾಳೆಹೊನ್ನೂರಿಂದ ಒಂದು 3-4 ಕಿಲೋಮೀಟರ್ ಒಳಗಡೆ ಹೋದರೆ ಬಾಳೆಹಳ್ಳಿ ಅಂತ ಇವ್ರದ್ದಾದ ಒಂದೊಂದು ಸಣ್ಣ ಒಂದು ಕ್ಷೇತ್ರ ಇದೆ. ಅಲ್ಲಿ ಇವರು ಮಠ ಅವೆಲ್ಲ ಭಕ್ತರ ಮನೆಗಳು ಕೆಲವದವ್ರಿ ಅಲ್ಲಿದೆ. ಇದು ಕರ್ನಾಟಕದಲ್ಲಿ. 2ನೇದು ಕರ್ನಾಟಕದಲ್ಲಿ ಕೂಡ್ಲಿ ತಾಲೂಕಿನಲ್ಲಿ ಉಜ್ಜಿನಿ ಅಂತಿದೆ, ಅಲ್ಲೊಂದಿದೆ. ಕರ್ನಾಟಕ ಬೇಡ ಇರೋದು. ಮುಂದೆ ಹೋದರೆ ಆಂಧ್ರ ಪ್ರದೇಶದಲ್ಲಿ ಶ್ರೀಶೈಲ ಇದೆ. ನೀವು ಉತ್ತರ ಪ್ರದೇಶಕ್ಕೆ ಹೋದರೆ ಕಾಶಿ ಇದೆ. ಹಾಂ, ಆಮೇಲೆ ನೀವು ಇನ್ನೂ ಉತ್ತರಾಖಂಡಕ್ಕೆ ಹೋದರೆ ಕೇದಾರ್ನಾಥ್ ಇದೆ. ಅಲ್ಲಿ ಇವತ್ತು ಕೂಡ ಲಿಂಗಾಯತರ ಪೂಜಾರಿಗಳು ಇಲ್ಲಿಂದನೇ ಹೋಗ್ತಾರೆ. ಅಲ್ಲಿ ಯಾರು ಲಿಂಗಾಯತರಿಲ್ಲ. ಕೇದಾರದಲ್ಲಿ ಯಾವ ಲಿಂಗಾಯತ ಇಲ್ಲ, ಉತ್ತರ ಪ್ರದೇಶ ಯಾವುದಿಲ್ಲ. ಮಹಾರಾಷ್ಟ್ರದಲ್ಲಿದ್ದಾರೆ, ಮಹಾರಾಷ್ಟ್ರದಲ್ಲಿ ಯಾವುದಿಲ್ಲ ಕೇಂದ್ರವ್ರದ್ದು. ಆಂಧ್ರದಲ್ಲಿದ್ದಾರೆ, ಯಾಕೆ 2 ಬಾರ್ಡರ್ ಸ್ಟೇಟ್. ಸೊ ಇವು 5 ಕಡೆ ಅವರು ಮಠಗಳನ್ನು ಸ್ಥಾಪಿಸ್ಕೊಂಡಿದ್ದಾರೆ. ಅದಕ್ಕೆ ಪೀಠ ಅಂತಾರೆ. ಅವರ ಸ್ಟೈಲ್ ಎಲ್ಲ ರಾಜಕೀಯ ಸ್ಟೈಲ್. ನಾವು ರಾಜಗುರುಗಳು ಹಾಗೆ ಹೀಗೆ ಅಂತ ಹೇಳ್ಕೊಂಡು ಹೋಗ್ತಾರೆ. ಬಟ್ 5 ಪೀಠಗಳದೆಲ್ಲ ಅವರಿಗೆ ಪಂಚ ಅಂದ್ರೆ 5 ಪೀಠಗಳು. ಅದಕ್ಕೆ ಅಲ್ಲಿದ್ದಂಥ ಗುರುಗಳಿಗೆ ಆಚಾರ್ಯರು, ಆರಾಧ್ಯರು, ಆಚಾರ್ಯ 2 ಅಂತಾರೆ. ಕೆಲವರು ರೇಣುಕಾಚಾರ್ಯ ಅಂತಾರೆ, ರೇವಣ ಸಿದ್ಧ ಅಂತಾರೆ, ಇನ್ನು ಕೆಲವರು ರೇವಣ ಆರಾಧ್ಯ ಅಂತಾರೆ. ಆರಾಧ್ಯ ಆಚಾರ್ಯ 2 ಪೂರ್ಪೆ ಮಾಡ್ತಾರೆ. ಸರ್, ಈ ಆರಾಧ್ಯರಿಗೂ ಆಚಾರ್ಯರಿಗೂ ಏನು ಡಿಫ್ರೆನ್ಸ್ ಇದೆ? ಆಚಾರ್ಯ ಅಂದ್ರೆ ಗುರು, ಆಚಾರ್ಯ ಅಂದ್ರೆ ಹೆಣ್ಮಗಳು, ಆಚಾರ್ಯ ಅಂದ್ರೆ ಗಂಡಸು. ಸಂಸ್ಕೃತ ಶಬ್ದ ಅದು. ಇಲ್ಲಿ ಆರಾಧ್ಯರು ಅಂದ್ರೆ ಮೂಲವಾಗಿ ನೀವು SP ಬಾಲಸುಬ್ರಹ್ಮಣ್ಯ ಹೆಸರು ಕೇಳಿದ್ರಲ್ಲ, ಸಿಂಗರು. ಹೌದು ಸರ್. ಅವರ ಹೆಸರು SP ಅಂದ್ರೆ ಏನು ಕೇಳಿದಿರಾ? ಇಲ್ಲ. ಶ್ರೀಪತಿ ಪಂಡಿತಾರಾಧ್ಯಲು, ಆರಾಧ್ಯಲು. ಸೊ ಈಸ್ ಆಲ್ಸೋ ಲಿಂಗಾಯಟ್ಸ್ ಅಲ್ಲ, ಅವರ ಆರಾಧ್ಯ ಬ್ರಾಹ್ಮಣರು. ಓಕೆ. ಆರಾಧ್ಯ ಬ್ರಾಹ್ಮಣರೇ ಬಸವಣ್ಣ ಆಗಿ ಹೋದ 300 ವರ್ಷದ ಮೇಲೆ ಇದು ಗುಪ್ತವಾಗಿ ಹೋಯ್ತಲ್ಲ. ಆಮೇಲೆ 200 ವರ್ಷದ ಮೇಲೆ ವಿಜಯನಗರ ಸಾಮ್ರಾಜ್ಯ ಬಂದಾಗ ಅದಕ್ಕೆ ಮತ್ತೆ ಪ್ರೋತ್ಸಾಹ ಸಿಕ್ತು, ಮೇಲ್ಗಡೆ ಬಂತು. ಆವಾಗ ಬಂದಾಗ ಸುಮಾರು ಬಸವಣ್ಣನವರು ಆಗಿರೋದು 300 ವರ್ಷದ ನಂತರ ಬಹಳ ಜನ ಆಂಧ್ರದ ಆರಾಧ್ಯ ಶೈವ ಬ್ರಾಹ್ಮಣರು ಈ ಲಿಂಗಾಯತದಲ್ಲಿ ಬಂದು ಸೇರ್ಪಡೆ ಆದರು. ಸೇರ್ಪಡೆ ಆದಾಗ ಇವರೆಲ್ಲ ಹುಟ್ಕೊಂಡವ್ರು 5 ಮಂದಿ. ಬಸವಣ್ಣವ್ರ ಕಾಲ ಇದ್ದವರಲ್ಲ ಇವರು ಯಾರು ಬಸವಣ್ಣ ಟೈಮ್ನಲ್ಲಿ ಯಾರು ಇರ್ಲಿಲ್ಲ. ಇಲ್ಲ, ಈ ಎಲ್ಲ ಆದ್ಮೇಲೆ ಇವರು ಹೊಸದಾಗಿ ಹುಟ್ಕೊಂಡಿದ್ರು. ಅದಕ್ಕೊಂದು ಅವ್ರು ಬೇರೆ ಕತೆ ಹೇಳ್ತಾರೆ. ಅವ್ರು ಏನ್ ಹೇಳ್ತಾರೆ ಸರ್? ಅವ್ರು ಹೇಳೋ ಕತೆ ಅಂದ್ರೆ, ನಾವು ಈ ಜಗತ್ತು ಹುಟ್ಟಿದಾಗ ಕೃತಾಯುಗದಲ್ಲಿದ್ದೀವಿ, ತ್ರೇತಾಯುಗದಲ್ಲಿದ್ದೀವಿ, ಆಮೇಲೆ ದ್ವಾಪರ ಯುಗದಲ್ಲಿದ್ದೀವಿ, ಕಲಿಯುಗಕ್ಕೆ ಬಂದೀವಿ. ಕೃತಾಯುಗದಲ್ಲಿ ನಮ್ಮ ರೇಣುಕಾ, ಧೇನುಕಾ, ಧಾರುಕ, ಸುಶಂಕಾ, ಕರ್ಣ ಅಂತ ಹೆಸರಿದ್ವು. ಇಲ್ಲ ವಿಚಾರ ಮಾಡ್ಕೊಂಡು 43 ಲಕ್ಷ ವರ್ಷದ ಹಿಂದೆ. ಕೃತಾಯುಗ ಅಂದರೆ ಇವತ್ತಿಂದ 43 ಲಕ್ಷ ವರ್ಷಗಳ ಹಿಂದೆ ಇದ್ರಂತೆ. ಮನುಷ್ಯ ಜಗತ್ತಿನ ಇರಲಿಲ್ಲ ಆಗ. ಮನುಷ್ಯ ಜಾತಿನೇ ಇರಲಿಲ್ಲ. ಇವ್ರು ಹೇಳ್ತಾರೆ ಹೂ ಅನ್ಬೇಕು ಪುರಾಣ, ಅದು ಅವ್ರ ಪುರಾಣ ಮಾತ್ರ ಇದೆ ಅವ್ರಿಗೆ. ಆ ನಂತರ ತ್ರೇತಾಯುಗ ಬಂತು. ಅಲ್ಲಿ ಏಕಾಕ್ಷರ, ದ್ವಯಾಕ್ಷರ, ತ್ರಯಾಕ್ಷರ, ಪಂಚಾಕ್ಷರ ಅಂತ ಹೀಗೆ ನಮ್ಮ ಹೆಸರಿದು. ಆಮೇಲೆ ದ್ವಾಪಾರ ಯುಗ ಬಂತು. ದ್ವಾಪಾರ ಯುಗದಲ್ಲಿ ನಮ್ಮ ಹೆಸರು ಏಕವಕ್ರ, ದ್ವಿವಕ್ರ, ವಕ್ರ ಅಂತ ಇತ್ತು. ಮತ್ತು ಕಲಿಯುಗ ಬಂತು. ಕಲಿಯುಗ ಬಂದು ಈಗ 5000 ವರ್ಷ ಆಗಿದೆ, ಸುಮಾರು 5000. ಒಟ್ಟು ಕಲಿಯುಗಕ್ಕೆ 4.5 ಲಕ್ಷ ವರ್ಷದ ಅವಧಿ ಇದೆ. ಇದರಲ್ಲಿ ಸುಮಾರು ಒಂದು 5 ವರ್ಷ ಆಗಿದೆ, 5000 ವರ್ಷ ಆಗಿದೆ, 5 ವರ್ಷ. ಈ ಮಧ್ಯದಲ್ಲಿ ಈಗ ಇಲ್ಲಿ ಹುಟ್ಟು ಬಂದವನು ಯಾರವನು ರೇವಣ ಸಿದ್ಧ, ಮರುಳಾರಾಧ್ಯ, ಆನಂತರ ಏನು ಈ ವಿಶ್ವಾರಾಧ್ಯ, ಕೇದಾರದ ಏಕರಾಮಾರಾಧ್ಯ, ಪಂಡಿತಾರಾಧ್ಯ ಅಂತ ಹೆಸರಿಟ್ಕೊಂಡು. ಇದು ಕಲಿಯುಗದ ಹೆಸರುಗಳು. ಆದರೆ ಮೊದಲ ಹೆಸರು ಯಾವುದೇ ಈ ಹೆಸರುಗಳು ಇರಲಿಲ್ಲ. ಅವ್ರು ಹೇಳಿದ ಪುರಾಣ, ಅದನ್ನ ಹೇಳ್ಬಿಡ್ತೀನಿ. ಈಗ ನಾನು ಹೇಳಿದ ತಕ್ಷಣ ಇವರು 12 ಬಸವಣ್ಣನವರು ಆಗಿ ಹೋದ 300 ವರ್ಷ ಹಿಂದೆ ಇರಲೇ ಇಲ್ಲ ಅಂತ ಹೇಳಿದ್ರೆ ಅವ್ರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಹೇಳ್ತಾರೆ. ಅದನ್ನು ಹೇಳ್ಬಿಟ್ರಲ್ಲ ನೀವು ಕೇಳಿದ್ರಿ. ಈಗ ಅವರು ಈ ಜಗತ್ತು ಹುಟ್ಟಿದಾಗಿಂದ ನಾವು ಅದೀವಿ ಅಂತ. ಓಕೆ, ಶೈವದ ಒಂದು ಪಂಥ, ಅದು ಹಿಂದೂ ಶೈವದ ಒಂದು ಪಂಥ, ಅಲ್ಲಿ ನಾವು ಇದ್ದೀವಿ ಅಂತ ಹೇಳ್ತಾರೆ. ಇರ್ಬೋದು, ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡೋದಿಲ್ಲ. ಅವ್ರು ಎಷ್ಟು ಪೌರಾತನರು, ಎಷ್ಟು ಅರ್ವಾಚನರು, ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡೋದಿಲ್ಲ. ಬಟ್ ಅವ್ರ ಕ್ಲೇಮ್ ಅದು. ಇತಿಹಾಸ ಪ್ರಕಾರ 15ನೇ ಶತಮಾನದವರೆಗೆ ಇವರು ನಾಪತ್ತೆ ಇತಿಹಾಸದಿಂದ. ಅವರು ಪುರಾಣ ಪ್ರಕಾರ ಹೇಳ್ಕೊತಾರೆ. ಪುರಾಣ ಬೇರೆ, ಇತಿಹಾಸ ಬೇರೆ. ಪುರಾಣ ಅಂದರೆ ಭಾಳಷ್ಟು ಕಾಲ್ಪನಿಕ ಇರ್ತದೆ. ಅಲ್ಲೆಲ್ಲ ಕೆಲವು ಇತಿಹಾಸ ಸತ್ಯನೂ ಇರ್ಬೋದು.
ಓಕೆ. ಈಗ ಎಲ್ಲ ಫುಲ್ 100% ಇದಿರೋದಿಲ್ಲ, ಪ್ರಾಪರ್ ಆಗಿರೋದಿಲ್ಲ ಅಂತ ಪುರಾಣದಲ್ಲಿ 80% ಕಥೆನೇ ಇರ್ತದೆ. ಕಥೆ ಅಂದ್ರೆ ಇಮ್ಯಾಜಿನರಿ, ಕಾಲ್ಪನಿಕ ಕಥೆಗಳು ಇರ್ತವೆ. ಕಾಲ್ಪನಿಕ ಕಥೆಗಳು ಮಾತ್ರ ಆ ಆಧಾರದ ಮೇಲೆ ಬರ್ದಿರ್ತಾರೆ. ಅದನ್ನ ಬೇರೆಯವರೆಲ್ಲ ಅದನ್ನ ಫಾಲೋ ಮಾಡ್ತಾರೆ. ಅದು ನಂಬಿಕೆ ವಿಷಯ, ಧಾರ್ಮಿಕ ವಿಷಯ. ಅದು ಅವ್ರವ್ರಿಗೆ ಬಿಟ್ಟಿದ್ದು, ನಂಬಿಕೆಗಳಿಗೆ ಅವ್ರವ್ರಿಗೆ ಬಿಟ್ಟಿದ್ದು. ಇದು ಬಸವಣ್ಣಲ್ಲಿ ಹಾಗಿಲ್ಲ. ಬಸವಣ್ಣ ಬಗ್ಗೆನ ಅವ್ರ ಚರಿತ್ರೆನ ಪುರಾಣ ಅಂತ ಬರ್ದಾರೆ. ಅಲ್ಲಿ ಕೂಡ ಕಾಲ್ಪನಿಕ ವಿಷಯಗಳು ಕೆಲವಿದೆ. ಬಟ್ ಅದು ಬಿಟ್ಬಿಟ್ರೆ ಎಲ್ಲ ಐತಿಹಾಸಿಕ. ಅದಕ್ಕೆ ಡೇಟ್ ಇದೆ, ಶಾಸನಗಳಿದೆ, ಲಿಖಿತ ಶಾಸನಗಳಿದೆ, ಡೇಟ್ ಇದೆ. ಅದು ಇದು ಐತಿಹಾಸಿಕ, ಅಷ್ಟು ಡಿಫ್ರೆನ್ಸ್ ಇರೋದು. ಆದ್ದರಿಂದ ಈ ಪಂಚಪೀಠಗಳಂದರೆ ಇವರು ವೀರಶೈವದ ಪ್ರತಿಪಾದಕರು. ವೀರಶೈವನ ನಾವೇ ಸ್ಥಾಪಿಸಿದಂಥ ಒಂದು ವಾದನೂ ಇದೆ ಅವ್ರದ್ದು. ಅದ್ರ ಬಗ್ಗೆ ನಾನು ಹೆಚ್ಚು ಕಮೆಂಟ್ ಮಾಡೋದಿಲ್ಲ. ಅದ್ರ ಬಗ್ಗೆ ಭಾಳ ಕಾಂಟ್ರವರ್ಸಿ ಇದೆ. ನೀವು ಹೇಳ್ಕೊಂಡು ಅದಕ್ಕೆ ಒಂದು ಗಂಟೆ ವಿಡಿಯೋ ಮಾಡಬೇಕು ನೀವು. ಓಕೆ. ಈಗ ಇದನ್ನ ಈಗ ಸ್ಟಾರ್ಟ್ ಮಾಡಿದ್ದು ಪೊಲಿಟಿಕಲಿ ಏನಾದರೂ ಗೇಮ್ ಇದೆಯಾ? ಇಲ್ಲ, ಈಗಲಿಂದ ಅಲ್ಲ. ಇದು 300-400 ವರ್ಷದ ಗೇಮ್. ಇದು ಗಲಾಟೆ ಇದೆ, ಇವತ್ತು ಸಲುವಾಗಿಲ್ಲ. ಈಗ ಪಾಲಿಟಿಕ್ಸ್ ಆಮೇಲೆ ಬರೋಣ. ಇಲ್ಲಿ ಇದರ ಮೂಲ ಇತಿಹಾಸ ತಿಳ್ಕೊಳ್ಬೇಕಾಯ್ತಂದ್ರೆ ಈ ಗಲಾಟೆ ವೀರಶೈವ ಲಿಂಗಾಯತ ಇವತ್ತಿಂದ ಅಲ್ಲ ರೀ. ಈಗ ನೀವು ಲಿಂಗಾಯತ ಮಠಗಳಿಗೆ ಹೋದ್ರೆ 2 ಥರದ ಮಠಗಳಿದೆ. ನೀವು ಕಾಣುವಂಥ ಭಾಳಷ್ಟು ಮಠಗಳು ಅವು ಬಸವಣ್ಣ ಪರ ಮಠಗಳು. ಈಗ ತುಮಕೂರು ಆಗಲಿ, ಸಿದ್ಧಗಂಗೆ ಮಠ ಆಗಲಿ, ಸುತ್ತೂರು ಮಠ ಆಗಲಿ, ಸಿರಿಗೆಯವರ ಆಗಲಿ, ನೀವು ತಗೊಳ್ಳಿ, ಇವೆಲ್ಲ ದೊಡ್ಡ ದೊಡ್ಡ ಮಠಗಳೆಲ್ಲ ಬಸವವಾದಿಗಳೇನೆ. ಹೌದಾ? ಆದರೆ ಇವರ ಮಠಗಳು ಹೆಸರಿಗೆ ಮಾತ್ರ ಇದೆ. ಒಂದು 300 ಮಠ ಇದೆ. ಇವರು ಬಸವಣ್ಣನವರ ಫಾಲೋವರ್ ಮಾಡುವಂಥ ವಿರಕ್ತ ಮಠಗಳು ಅಂತಾರೆ. ವಿರಕ್ತ ಮಠಗಳ ಸಂಖ್ಯೆ 780ಕ್ಕೂ ಹೆಚ್ಚಿದೆ. ಇವ್ರ ಸಂಖ್ಯೆ ಕರ್ನಾಟಕ ಅಷ್ಟೇ. ಬಟ್ ಹೊರಗಡೆ ಇದಾವೆ, ಇನ್ನು ಮಹಾರಾಷ್ಟ್ರದಲ್ಲಿ ಇದಾವೆ, ಇಲ್ಲಿ ಆಂಧ್ರದಲ್ಲಿದೆ, ಆಮೇಲೆ ತಮಿಳ್ನಾಡು ಮೈಲಮಂತೂರ್ ಇದೆ, ಅಲ್ಲಿದೆ, ಕುಂಭಕೋಣಂದಲ್ಲಿದೆ, ಕೇರಳದಲ್ಲಿದೆ. ಸೊ ಇಲ್ಲಿ ಏನಾಯಿತು, ಈ ಪಂಚಪೀಠದ ಮಠಗಳು ಅಂದರೆ ಅದು 300 ಶಿವಾಚಾರದ ಮಠ ಅಂತಾರೆ. ಈ ಟೈಪ್ ಶಿಕ್ಷಣ ಸಂಸ್ಥೆಗಳು, ಅಭಿವೃದ್ಧಿ, ದಾಸ ಇರೋದಿಲ್ಲ ಅಲ್ಲಿ. ಇಲ್ಲಿ ವಿರಕ್ತರು ಬಂದಾಗ ಫುಲ್ ಸಮಾಜಮುಖಿಯವರು. ಸೊ ಆ ಮಠಗಳಲ್ಲಿ ಏನ್ ಮಾಡ್ತಾರೆ, ಇವರಾದ್ರೆ ವಿದ್ಯಾಭ್ಯಾಸ ಅದು ಇದು ಏನಾದ್ರು ಕೆಲಸ ಮಾಡ್ತಾರೆ. ಸೊ ಆ ಮಠಗಳೆಲ್ಲ ಏನ್ ಮಾಡ್ತಾರೆ ಸರ್? ಈಗ ಮಾಡ್ತಾರಲ್ಲ, ಅದು ಮಾಡ್ತಾರೆ. ರಾಜಕೀಯ ಅಷ್ಟೇ ಅಲ್ಲ, ಇವೆಲ್ಲ ಮಾಡ್ತಾರೆ. ಅವರು ಸಂಸ್ಕೃತ, ಇವರು ವಿರಕ್ತ ಮಠದಲ್ಲಿ ಸಂಸ್ಕೃತ ಇರೋದಿಲ್ಲ. ಅವ್ರು ಕಲಿಬೋದು ಸ್ವಇಚ್ಛೆ ಪ್ರಕಾರ. ನಾನು ಕಲ್ತಿದ್ದೀನಿ ಸಂಸ್ಕೃತನ ಆನ್ ಮೈ ಓನ್. ಕರೆಕ್ಟ್. ಬಟ್ ಈ ಇದರಲ್ಲಿ ವೀರಶೈವರ ಗ್ರಂಥಗಳು ಅತಿ ಹೆಚ್ಚು ಧರ್ಮಗ್ರಂಥನೇ ಸಂಸ್ಕೃತದಲ್ಲಿದೆ. ಬಸವಣ್ಣನವರು ಯಾವ ಗ್ರಂಥನೂ ಸಂಸ್ಕೃತದಲ್ಲಿಲ್ಲ. ಇದ್ರೆ ಕನ್ನಡ ಇಲ್ಲ ತೆಲುಗು 2 ಭಾಷೆಯಲ್ಲಿದೆ. ತಮಿಳದಲ್ಲೂ ಕೆಲವಿದೆ, ಮರಾಠಲ್ಲೂ ಕೆಲವಿದೆ. ಬಟ್ ಮೂಲ ವಚನಗಳು ಬರ್ತದೆ ಕನ್ನಡದ. ಎಲ್ಲ ಮೂಲ ವಚನಗಳು ಬಂದು ಕನ್ನಡದಲ್ಲೇ 100%. ಅದರಿಂದ ಎಲ್ಲಾ ವಚನಗಳು ಟ್ರಾನ್ಸ್ಲೇಟ್ ಆಗಿರೋದು ಬೇರೆ ಭಾಷೆಗೆ. ಹೌದು, ಭಾಷಾಂತರ ಆಗಿರೋದು. ಹೌದು, 100% ಸತ್ಯ. ಮೂಲ ಇದು ಕನ್ನಡದ ಧರ್ಮ. ಇದು ಕನ್ನಡಿಗರೇ ಹುಟ್ಟಾಕಿದ್ದು, ಕನ್ನಡಿಗರ ಧರ್ಮನೇ. ಅದಕ್ಕೆ ನಮ್ಮ ಕೆಲವು ಹೇಳ್ತಾರೆ ಅಂದರೆ, ದೇವರಿಗೆ ಕನ್ನಡ ಕಲಿಸ್ಕೊಟ್ಟವರು ಶರಣರು ಅಂತ ಹೇಳ್ತಾರೆ. ಓಕೆ. ಯಾಕಂದ್ರೆ ಉಳಿದು ಯಾವ ಧರ್ಮದ ಸಂಸ್ಕೃತಿ ಇರ್ತದೆ ಸಾಮಾನ್ಯವಾಗಿ. ಬುದ್ಧರದ್ದು ಪಾಲಿ ಭಾಷೆ ಇರ್ತದೆ, ಇದು ಜೈನರದ್ದು ಪಾಲಿ ಅಥವಾ ಅರ್ಧಮಾಗದಿ ಇರ್ತದೆ ಅವ್ರ ಧರ್ಮಗ್ರಂಥಗಳೆಲ್ಲ. ಲಿಂಗಾಯತರದ್ದು ಮಾತ್ರ ಇದು ಕನ್ನಡದಲ್ಲಿ. ಅದಕ್ಕೆ ಹೆಚ್ಚು ಪ್ರಚಾರ ಆಗಲ್ಲ ಅದು. ಯಾಕಂದರೆ ಕನ್ನಡ ಓದ್ಬೋದವ್ರು ಮಾತ್ರ ಬರೋಕ್ಕೆ ಬರ್ತದೆ, ಅರ್ಥ ಆಗುತ್ತೆ, ಬೇರೆ ಅರ್ಥ ಆಗೋದಿಲ್ಲ. ಆದರೆ ಸಂಸ್ಕೃತ ಆಗಿತ್ತು ಅಂದರೆ ಎಲ್ಲರೂ ಓದ್ತಾರೆ ದೇಶ ತುಂಬೆಲ್ಲ. ಅದು ಕಷ್ಟ ಇದೆ. ಹಾಗಿದೆ ಪಂಚಪೀಠಗಳ ಕತೆ. ಪಂಚಪೀಠಗಳದು ಇಷ್ಟು. ಅವರು ವೀರಶೈವ ಪಕ್ಕಾ ಕಟ್ಟರ್ ವೀರಶೈವವಾದಿಗಳು. ಮತ್ತೆ ಅವರು ಹಿಂದೂ ಧರ್ಮದ ಭಾಗ. ಅವ್ರು ಹೇಳೋ ಸತ್ಯ, ನಾನು ಇದನ್ನೇ ಮಾಡೋದಿಲ್ಲ. ಈಗ ಅದರಲ್ಲಿ ಹಿಂದೂ ಧರ್ಮ ಮತ್ತೆ ಹಿಂದೂ ಧರ್ಮ ಅಲ್ಲ ಅನ್ನೋದೊಂದು ಕಾಂಟ್ರವರ್ಸಿ ಸರ್. ಇದು ಇಲ್ಲಿ ಹೀಗಿದೆ. ಸುಪ್ರೀಂ ಕೋರ್ಟಿನ 2-3 ಜಜ್ಮೆಂಟ್ ಇದೆ. ಬಹಳ ಜನ ಪ್ರಧಾನಮಂತ್ರಿಗಳನ್ನ ಸೇರ್ಕೊಂಡ್ಬಿಟ್ಟು ಹೇಳೋದೇನು, ಹಿಂದೂ ಇದು ಒಂದು ಜೀವನ ಪದ್ಧತಿ ಅಂತ ಪ್ರಧಾನಮಂತ್ರಿಗಳದ್ದೇ ಒಂದು ವಿಡಿಯೋ ಓಡಾಡ್ತಾ ಇದೆ, ನೀವು ನೋಡಿರ್ಬೇಕು. ಅಲ್ಲಿ ಅವರು ಹೇಳಿದ್ದು, ಜಸ್ಟಿಸ್ ವರ್ಮಾ ಅನ್ನುವಂಥ ಜಡ್ಜ್ಗಳು ಸುಪ್ರೀಂ ಕೋರ್ಟಿನ ಚೀಫ್ ಜಸ್ಟಿಸ್ ಕೊಟ್ಟಂತ ಒಂದು ಇದು ಯಾವ ವರ್ಷದಲ್ಲಿ ಸರ್? ಇದು ಸುಮಾರು 90ರ ದಶಕದಲ್ಲಿ. ನಾನು ಡೇಟ್ ಹೇಳ್ತೀನಿ ನಾವು ಅಕ್ಯುರೇಟ್ ಆಗಿ. 90ರ ದಶಕದಲ್ಲಿ ಮಹಾರಾಷ್ಟ್ರದಲ್ಲಿ ಒಂದು ಎಲೆಕ್ಷನ್ ಕೇಸ್ ಇತ್ತು. ಆ ಕೇಸ್ನಲ್ಲಿ ಕೊಟ್ಟಿದ್ರು. ಅದೇನು ಕೇಸ್ ಇತ್ತು ಹೇಳ್ಬಿಡ್ತೀನಿ. ಮಹಾರಾಷ್ಟ್ರದಲ್ಲಿ ಒಬ್ಬ ಶಿವಸೇನಾ ವ್ಯಕ್ತಿ ಅವನು ಎಲೆಕ್ಷನ್ ಕಾಲದಲ್ಲಿ ಏನೋ ಪ್ರಚಾರ ಮಾಡಿದ, ಧರ್ಮ ಉಪಯೋಗ ಮಾಡಿದ್ರು ಅಂತ ಅವನ ವಿರುದ್ಧ ಹೈಕೋರ್ಟಿಗೆ ಹೋಯ್ತು. ಹೈಕೋರ್ಟಿಗೆ ಹೋದ್ಮೇಲೆ ಅಲ್ಲಿ ಒಂದು ನಿರ್ಣಯ ಕೊಟ್ಟರು. ಆಮೇಲೆ ಸುಪ್ರೀಂ ಕೋರ್ಟ್ ಅಲ್ಲಿ ಏನು ಹೇಳಿದ್ರು, ಹಿಂದೂ ಧರ್ಮನ ಅಲ್ಲ, ಅದು ವೇ ಆಫ್ ಲೈಫ್ ಅಂತ ಹೇಳ್ಬಿಟ್ರು. ಯಾರು? ಚೀಫ್ ಜಸ್ಟಿಸ್ ವರ್ಮಾ ಅನ್ನೋರು. ಅವಾಗಿಂದ ಇದು ಒಂದು ವೇ ಆಫ್ ಲೈಫ್ ಅಂತ ಬಂದ್ಬಿಡ್ತು. ಸೊ ಇದು ಅಲ್ಲಿಂದ ಚಾಲು. ಅದಕ್ಕಿಂತ ಪೂರ್ವ 1966ರಲ್ಲಿ 3 ಜನ ಜಡ್ಜ್ಗಳು, ಅಂದರೆ CJ, ಈಗ ನಮ್ಮ ಭಾರತದ ಮುಖ್ಯ ನ್ಯಾಯಾಧೀಶರು, ಅವರು ಗಜೇಂದ್ರ ಗಡ್ಕರ್ ಅಂತಿದ್ರು.
ಇನ್ನಿಬ್ರು ಜಡ್ಜ್ಗಳು ಕೂಡ್ಕೊಂಡು ಗಜೇಂದ್ರ ಗಡ್ಕರ್ ಅವರು ಯಾವ ವರ್ಷದಲ್ಲಿದ್ರು ಸರ್? 66 1966 ಸುಮಾರಿಗೆ ಅವರು ಬಾಂಬೆ ಹೈಕೋರ್ಟ್ ಕೊಟ್ಟು ಜಡ್ಜ್ಮೆಂಟ್ ಅದು ಇದು ಸುಪ್ರೀಂ ಕೋರ್ಟ್ಗೆ ಬಂದ್ಬಿಟ್ಟಿದೆ. ಸೊ ಅಲ್ಲಿ ಅವರು ಹೇಳಿದ್ದು ಹಿಂದೂ ಧರ್ಮ ಅಂತ, ಹಿಂದೂ ವೇ ಆಫ್ ಲೈಫ್ ಅಂತ ಹೇಳಿಲ್ಲ, ಧರ್ಮ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಈ ಧರ್ಮಕ್ಕೆ 7 ಲಕ್ಷಣಗಳಿವೆ. 7 ಲಕ್ಷಣಗಳು ಇದ್ರೆ ಮಾತ್ರ ಇದು ಹಿಂದೂ ಧರ್ಮ ಆಗುತ್ತೆ ಅಂತ ಆ 7 ಲಕ್ಷಣಗಳು ಹೇಳ್ಬಿಟ್ಟಿದ್ದಾರೆ. ಅದ್ರ ಬಗ್ಗೆ ನಾನು ಬುಕ್ ಬರ್ದಿ ನಿಮ್ಗೆ ಕೊಡ್ತೀನಿ, ನಿಮ್ಗೆ ಮೇಲೆ ಕನ್ನಡದಲ್ಲಿ ಏನ್ ಹೇಳಿದಾರೆ ಸ್ವಲ್ಪ ಬ್ರೀಫ್ ಮಾಡ್ಬೋದಾ ನಮ್ಮ ವೀಕ್ಷಕರಿಗೆ? ಹೇಳ್ತೀನಿ. ಅಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ಸರ್ ಆ 7 ಲಕ್ಷಣಗಳು ಏನು? ಮೊದಲೇದು ಕರ್ಮ ಸಿದ್ಧಾಂತ ಅಗತ್ಯವಾಗಿರ್ಬೇಕು. ಅಂದ್ರೆ ಹಿಂದೂ ಧರ್ಮದಲ್ಲಿ ಮಾತ್ರ ಕರ್ಮ ಸಿದ್ಧಾಂತ ಇದೆ. ಕರ್ಮ ಸಿದ್ಧಾಂತ ಬರೀ ಕೆಲಸ ಮಾಡೋದಲ್ಲ. ಕರ್ಮ ಅಂದ್ರೆ ಆಕ್ಷನ್ ಅಂತ ಅರ್ಥ ಅಲ್ಲ, ಕ್ರಿಯೆ ಅಂತ ಅರ್ಥ ಅಲ್ಲ, ಮಚ್ ಮೋರ್ ದನ್ ದಟ್. ಏನಂದ್ರೆ ಕರ್ಮ ಅಂದ್ರೆ 3 ಥರದ ಕರ್ಮ ಇರ್ತದೆ. ಒಂದು ನಿಮ್ಮ ತಲೆಮಾರಿನ ಬಂದಂತ ನಿಮ್ಮ ಕರ್ಮ, ಓಕೆ. ಆಮೇಲೆ 2ನೇದು ನೀವು ಈ ಜನ್ಮದಲ್ಲಿ ಮಾಡದ ಕೆಲಸದ ಮೇಲೆ ಹುಟ್ಟುವಂಥ ಪಾಪ ಪುಣ್ಯ ಮಾಡೋದ ಕೆಲಸ ಹುಟ್ಟೋದು 2ನೇ ಕರ್ಮ, ಓಕೆ. ಆಮೇಲೆ ಅದಕ್ಕೆ ಏನದು ಪ್ರಾರಬ್ಧ ಕರ್ಮ, ಆಗಾಮಿಕ ಕರ್ಮ ಮುಂದಿನದು, ಇನ್ಮೇಲೆ ಮಾಡ್ತಕ್ಕಂಥ ಪಾಪಗಳು ಮುಂದೆ ಸೇರ್ಕೊಳ್ತವೆ. ಈಗ ಈ ಜನ್ಮ ಇದ್ದದ್ದು ಈ ಕರ್ಮ, ಹಿಂದಿನ ಜನ್ಮ ಬಂದಿದ್ದು, ಅದಕ್ಕೆ ಇಲ್ಲ ಏನು ಹಣೆ ಬರಹ ಅಂತ ಹೇಳಿ ಅದು ಬರೋದು ಇದೆ. 3 ಇದೆ. ಈ 3 ಕರ್ಮದಿಂದ ನೀವು ಈ ಜನ್ಮದಲ್ಲಿ ಏನು ಇರ್ತೀರಿ, ನೀವೇನು ಬ್ರಾಹ್ಮಣರಾಗಿ ಹುಟ್ಟಿ ಎಂಜಾಯ್ ಮಾಡ್ತೀರಾ ಅಥವಾ ಶೂದ್ರಾಗಿ ಹುಟ್ಟಿ ಇವೆಲ್ಲ ಶೂದ್ರ ಕೆಲಸ ಮಾಡ್ತೀರಾ ಅನ್ನೋದು ನಿಮ್ಮ ಧರ್ಮ ಲಿಖಿತ, ನಿಮ್ಮ ಕರ್ಮ ಸಿದ್ಧಾಂತ ಅದು, ಓಕೆ. ಸೊ ಈ ಕರ್ಮ ಸಿದ್ಧಾಂತ ಅದೊಂದೇ ಭಾಳ ಮುಖ್ಯದ ಹಿಂದೂಗಳಿಗೆ ಅಂದರೆ ಭಾರತದಲ್ಲಿ ನಂಬುವಂಥ ಹಿಂದೂಗಳಿಗೆ. ಇದು ಸುಪ್ರೀಂ ಕೋರ್ಟ್ ಹೇಳಿದೆ, ನಾನು ಹೇಳಿದ್ದು ಸುಪ್ರೀಂ ಕೋರ್ಟ್ ಮೊದಲೇ ಲಕ್ಷಣ. 2ನೇದು ಪುನರ್ಜನ್ಮ. ಈಗ ನೀವು ಮುಸಲ್ಮಾನರನ್ನು ತಗೊಂಡ್ರೆ, ಕ್ರಿಶ್ಚಿಯನ್ ತಗೊಂಡ್ರೆ ಪುನರ್ಜನ್ಮ ಇಲ್ಲ. ಇವರಿಗೆ ಪುನರ್ಜನ್ಮ ಇದೆ. ಯೇಸು ಕ್ರಿಸ್ತ ಹುಟ್ಟಿ ಬರಲಿಲ್ಲ, ಅವನು ದೇವ್ ಕಾಣ್ತು ಇಷ್ಟೇ, ಆದರೆ ಪುನರ್ಜನ್ಮ ಆಗಲಿಲ್ಲ. ಸುಮ್ಮನೆ ಸ್ವರ್ಗಕ್ಕೆ ಹೋದವನು, ಓಕೆ. ಪುನರ್ಜನ್ಮ ಆಗಲಿಲ್ಲ. ಆದ್ದರಿಂದ ಮುಸಲ್ಮಾನರಲ್ಲಿ, ಈ ಕ್ರಿಶ್ಚಿಯನ್ರಲ್ಲಿ ಪುನರ್ಧರ್ಮ ಕಲ್ಪನೆ ಇಲ್ಲ, ಭಾಳಷ್ಟು ಧರ್ಮದಲ್ಲಿ ಇಲ್ಲ. ಹಿಂದೂ ಧರ್ಮದಲ್ಲಿ ಪುನರ್ಜನ್ಮ ಇರಲೇಬೇಕು. ಸೊ 2ನೇ ಕಲ್ಪನೆ. 3ನೇದು ಇವರಿಗೆ ಅದೇ ಫಸ್ಟ್ ಆ್ಯಕ್ಚುಲಿ ವೇದಗಳೇ ಮೂಲ. ನೀವು ಹಿಂದೂ ಅನ್ಬೇಕಾದ್ರೆ ವೇದಿಕ ಧರ್ಮ, ವೇದಗಳಲ್ಲಿ 4 ವೇದಗಳಿದೆ. ಋಗ್ವೇದ, ಸಾಮವೇದ, ಯಜುರ್ವೇದ, ಅಥರ್ವಣ ವೇದ ಅಂತ 4 ವೇದಗಳಿದೆ. ಈ 4 ವೇದಗಳಲ್ಲಿ ಏನಿದೆ, ಸುಮಾರು ಅದು 5,000 ವರ್ಷ ಹಿಂದಿಂದು ಕನಿಷ್ಠ. ಅದು ಇವಾಗಲಿದಿಲ್ಲ, ಈಗಿದೆ. ಎಲ್ಲ ಜ್ಞಾನ ಇದೆ, ನಮ್ಮ ನಂಬಿಕೆಯಲ್ಲಿ ಬಂದಿದೆ ಅಂದಷ್ಟು ಎಲ್ಲರೂ ನಾವು ಈ ಮಾತು ಬರೋರು ವೇದಿಕ ಧರ್ಮ ಅಂತಾರೆ. ಹಿಂದೂ ಧರ್ಮ ಅಂದರೆ ವೇದಿಕ ಧರ್ಮ ಅಂದರೆ ವೇದದಿಂದ ಹುಟ್ಟಿದ್ದು. ಆವಾಗ ಜಾತಿಗೆ ಅಷ್ಟು ಬೆಲೆ ಇರಲಿಲ್ಲ. ಜಾತಿ ಅವೇ ಹುಟ್ಕೊಳ್ತಿತ್ತು, ಬಟ್ ಈ ಟೈಪ್ ಇರಲಿಲ್ಲ. ಅಲ್ಲಿ ಒಂದೊಂದು ಶ್ಲೋಕ ಬರ್ತದೆ, ಓಕೆ. ಆ ಶ್ಲೋಕ ಋಗ್ವೇದದಲ್ಲೇ ಬರ್ತದೆ. ಆ ಶ್ಲೋಕ ಏನು ಬರ್ತದೆ ಅಂದರೆ, ಒಬ್ಬ ಮನುಷ್ಯ ಅನ್ನುವಂಥ ಒಬ್ಬ ದೈವಿಕ ಪುರುಷನನ್ನ ನೀವು 4 ಭಾಗ ಮಾಡಿ ಕಟ್ಟು ಮಾಡಿದರೆ ತಲೆಗೇನಂತಾರೆ, ಭುಜಕ್ಕೇನಂತಾರೆ, ತೊಡೆಗೇನಂತಾರೆ, ಪಾದಕ್ಕೇನಂತಾರೆ ಅಂತ ಪ್ರಶ್ನೆ ಕೇಳುತ್ತೆ. ಅದಕ್ಕೆ ಉತ್ತರ ಏನು ಹೇಳುತ್ತೆ? ಈ ರುಂಡ ಮತ್ತು ಬಾಯಿ ಇರ್ತಕ್ಕಂಥದ್ದು ಬ್ರಾಹ್ಮಣ, ಭುಜ ಇರ್ತಕ್ಕಂಥದ್ದು ಕ್ಷತ್ರಿಯ, ಭುಜಬಲಿ, ಬಾಹುಬಲಿ, ಓಕೆ. ಆಮೇಲೆ ಕಾಲು ತೊಡೆ ಇದ್ದಂಥ ಮನುಷ್ಯ ವೈಶ್ಯ, ಆಮೇಲೆ ಪಾದ ಇರೋದು ಅವನು ಶೂದ್ರ ಅಂದರೆ ಈ 3 ಮೇಲಿನ ಜಾತಿಗಳನ್ನು ಸೇವೆ ಮಾಡ್ಲಿಕ್ಕೆ ಇದು ಮಾಡಿರೋದು. ಕೆಟ್ಟ ಕರ್ಮ ಮಾಡಿ ಹಿಂದಿನ ಜನ್ಮದಲ್ಲಿ ಕೆಟ್ಟ ಕರ್ಮ ಮಾಡಿದ್ರೆ ಈ ಜನ್ಮದಲ್ಲಿ ಶೂದ್ರಾಗಿ ಹುಡ್ತೀರಿ. ಅದು ನಿಮ್ಮ ಕರ್ಮಫಲ, ನಾನೇ ಕರ್ಮಫಲ ಅಂತ ಬರ್ತಾರಲ್ಲ, ಇದು ನನ್ನ ಕರ್ಮ ಅಂತೆಲ್ಲ ಬಡ್ಕೊಳ್ತಾರಲ್ಲ, ಇದು. ಸೊ ಪುನರ್ಜನ್ಮ 2ನೇದು ವೇದ ಹೇಳಿದ್ದು, ಆಮೇಲೆ ಕರ್ಮ, ಇವು 3. ಆಮೇಲೆ ಇಲ್ಲಿ ಹಿಂದೂ ಧರ್ಮಕ್ಕೆ ಯಾವುದೇ ಒಂದು ಪುಸ್ತಕ ಇಲ್ಲ, ಇದನ್ನೇ ಹಿಂದೂ ಧರ್ಮ ಗ್ರಂಥ ಅಂತ ಹೇಳೋಕ್ಕಾಗೋದಿಲ್ಲ. ಯಾಕೆ ಹೇಳಿ? ನೀವು ಮುಸಲ್ಮಾನರಿಗೆ ಹೋದರೆ ಕುರಾನ್ ಇದೆ, ಹೌದು. ಕ್ರಿಶ್ಚಿಯನ್ರಿಗೆ ಹೋದರೆ ಬೈಬಲ್ ಇದೆ, ಮತ್ತು ಜೂಗಳಿಗೆ ಹೋದರೆ ಓಲ್ಡ್ ಬೈಬಲ್ ಇದೆ. ಓಲ್ಡ್ ಬೈಬಲ್ ಅಂದರೆ 24 ಪುಸ್ತಕ ತೋರಾ ಅಂತಾರೆ. ಅದರಲ್ಲಿ ನಾನು ಓದ್ಕೊಂಡಿದ್ದೀನಿ ಅವನು ಕೂಡ. ಅದರ ಬುಕ್ ಆಫ್ ಜೆನೆಸಿಸ್, ದಿ ನಂಬರ್, ದಿ ಎಕ್ಸೋಡಸ್, ಅವೆಲ್ಲ ಅಂಥದ್ದು 24 ಬುಕ್ ಇದೆ. ಅದಕ್ಕೆ ಬುಕ್ ಆಫ್ ತೋರಾ ಅಂತಾರೆ, ಓಲ್ಡ್ ಬೈಬಲ್ ಅದು. ಅದರಿಂದ ಅದನ್ನು ಭಾಗ ಈ ಕ್ರಿಶ್ಚಿಯನ್ರಲ್ಲೂ ಬಂದಿದೆ, ಮುಸಲ್ಮಾನರಲ್ಲಿ ಬಂದಿದೆ. ಆಮೇಲೆ ಬರ್ತೀನಿ ಪಾಯಿಂಟಿಗೆ. ಆದರೆ ಇಲ್ಲಿ ಹಂಗಿಲ್ಲ, ಒಂದೇ ಶಾಸ್ತ್ರದ ಗ್ರಂಥ ಇಲ್ಲ ಹಿಂದೂ ಧರ್ಮಕ್ಕೆ. ಫಾರ್ ಎಕ್ಸಾಂಪಲ್, ಸರ್ ಒಂದೇ ಒಂದು ಇಂಟರಪ್ಟ್ ಮಾಡ್ತೀನಿ, ಸಾರಿ. ಈಗ ಹಿಂದೂ ಧರ್ಮ ಅನ್ನೋದಕ್ಕೆ ಯಾವ ಆಧಾರದ ಮೇಲೆ ಇವರೆಲ್ಲ ಹಿಂದೂ ಧರ್ಮ ಅಂತ ಸ್ಟಾರ್ಟ್ ಮಾಡಿದ್ದಾರೆ? ಇದು ಅದೇ ಹೇಳುದು, ಬರ್ತೀನಿ. ಹಿಂದೂ ಧರ್ಮ ಅನ್ನೋದಕ್ಕೆ 2 ಸ್ಪಷ್ಟವಾದ ಅರ್ಥಗಳಿದೆ. ನೀವು ಅದಕ್ಕೆ 3ನೇ ಸೇರಿಸ್ಬೋದು, ಈ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಸೇರಿಸ್ಬೋದು, ವರ್ಮಾ ಜಸ್ಟಿಸ್. ಎಸ್ ಸರ್. ಮೊದಲೇದು ಹೇಳ್ತೀನಿ, ಇದು ಏನಾಯಿತು, ಹಿಂದೂ ಅನ್ನೋ ಶಬ್ದ ಯಾರು ಕೇಳ್ತಾ ಇದ್ದಾರೆ, ಬ್ರಾಹ್ಮಣ ಪಂಡಿತರಿದ್ದಾರೆ, ಇದು ನೋಟ್ ಮಾಡ್ಕೊಳ್ಬೇಕು.
ಯಾವ ವೈದಿಕ ಬುಕ್ಕಿನಲ್ಲಿ ಹಿಂದೂ ಅನ್ನೋ ಶಬ್ದ ಇಲ್ಲ. ಕೆಟಗಾರಿಕಲ್ ಸೆಟ್ ಮಾಡ್ತೀನಿ. ನಮ್ಮ ಈ ಏನು ಭಾರತದ ಸಂಸ್ಕೃತಿಯಲ್ಲಿ ವೈದಿಕ ಧರ್ಮ ಏನಂತಾರಲ್ಲ, ಆ ವೈದಿಕ ಧರ್ಮದ ಬಹಳ ಮಹತ್ವದ ಗ್ರಂಥಗಳಂದರೆ ವೇದಗಳು, ಉಪನಿಷತ್ತುಗಳು, ಆಮೇಲೆ ನಂತರ ಬಂದಂಗ ಇದು ಆಮೇಲೆ ಶಾಸ್ತ್ರಗಳು, ಪುರಾಣಗಳು. ಇಲ್ಲಿ ಎಲ್ಲಿಯೂ ಕೂಡ ಹಿಂದೂ ಅನ್ನೋ ಶಬ್ದ ಬಂದಿಲ್ಲ, ನೆನ್ಪಿಟ್ಕೊಳ್ಳಿ. ಯಾವ್ದಾದ್ರು ಪುರಾಣದಲ್ಲಿ ಇದೆಯಾ ಈ ತರ? ಇಲ್ಲ ಇಲ್ಲ. ಇತ್ತೀಚೆಗೆ ನೀವು ನಿಮ್ಮ ಪುರಾಣ ನೀವು ಬರ್ಕೊಂಡು ನಮ್ಮ ಪುರಾಣಗಳಲ್ಲಿ ನಾವು ಅಲ್ಲೇ ಬರ್ತದೆ, ಬರ್ಬೋದು. ಓಕೆ, ನಮ್ಮ ರಾಜಕಾರಣ ಪುರಾಣ ಬರ್ತದೆ ಅಲ್ಲಿ. ಅದಿಲ್ಲ. ಇದು ಫಸ್ಟ್ ಟೈಮ್ ಜಗತ್ತಿನಲ್ಲಿ ಬಂದಿದ್ದು 2600 ವರ್ಷಗಳ ಹಿಂದೆ. 2600 ವರ್ಷಗಳ ಹಿಂದೆ ಝೆಂಡ್ ಅವೆಸ್ಟಾ ಅಂತ ಒಂದು ಧರ್ಮಗ್ರಂಥ ಇದೆ. ಭಾರತದಲ್ಲ, ಅದು ಇರಾನದ ಪರ್ಷಿಯನ್ ಭಾಷೆಯಲ್ಲಿದೆ. ಅದು ಪಾರ್ಸಿಗಳದ್ದು. ಪಾರ್ಸಿಗಳು ಅಂದರೆ ಇರಾನದವರು, ಪರ್ಷಿಯಾ ಅಂದರೆ ಇರಾನದು. ನೀವು ಅಲ್ಲಿ ಈ ಪರ್ಷಿಯಾ ದೇಶದ ಧರ್ಮ ಅವ್ರದ್ದು ಇದೇ ಬೇರೆ ಇದೆ. ಬಟ್ ಆ ಧರ್ಮ ಗ್ರಂಥದಲ್ಲಿ ಹಿಂದೂ ಅನ್ನೋ ಶಬ್ದ ಬಂದಿದೆ. ಓ ಹಾಂ, ಅದೇ ಫಸ್ಟ್ ಟೈಮ್ ಬಂದಿರೋದು. ಝೆಂಡ್ ಅವೆಸ್ಟಾದಲ್ಲಿ ಬೇರೆ ಎಲ್ಲೂ ಬಂದಿಲ್ಲ, ಫಸ್ಟ್ ಟೈಮ್ ಬಂದಿರೋದು. ಅಂದ್ರೆ ಅವರೆಲ್ಲ ಪಾರ್ಸಿಯವ್ರನ್ನ ಫಾಲೋ ಮಾಡ್ಬೇಕಾಗಂದ್ರೆ ಹಿಂದೂ ಅಂತ ಯಾರು ಹೇಳ್ತಾರ ಅವರು? ಆ ಶಬ್ದ ಬಂದಿದೆಯಾ ಅಲ್ಲಿ ಬೇರೆ ಅರ್ಥದಲ್ಲಿ ಬಂದಿದೆ, ಧರ್ಮ ಅಂತ ಅಲ್ಲ. ಅವ್ರು ಏನು ಹೇಳಿದ್ರು, ಸಿಂಧು ನದಿ ಇದೆ, ಸಿಂಧು ನದಿಯ ಪೂರ್ವಕ್ಕೆ ಇರುವ ಜನ ಎಲ್ಲರೂ ಹಿಂದೂಗಳು ಅಷ್ಟೇ. ಇದು ಜಾಗ್ರಫಿ ಭೌಗೋಳಿಕವಾದಂಥ ಶಬ್ದ. ಸಿಂಧು ನದಿ ಈಗ ಪಾಕಿಸ್ತಾನದಾಗಿದೆ ಹೆಚ್ಚಿಗೆ, ನಮ್ಮಲ್ಲಿ ಉಗಮ ಆಗುತ್ತೆ, ಚೈನಾದಲ್ಲಿ ಉಗಮ ಆಗುತ್ತೆ, ಅದು ಇಂಡಿಯಾದಲ್ಲಿ ಹರಿತದೆ. ಹಿಮಾಚಲ ಪ್ರದೇಶದಿಂದ ಹೋಗ್ಬಿಟ್ಟು ಮಂಡ್ಯದು ಪಾಕಿಸ್ತಾನ ಹರಿದು ಕೊನೆಗೆ ಅರಬ್ಬಿ ಸಮುದ್ರ ಸೇರುತ್ತೆ. ಆ ನದಿಯ ಪೂರ್ವಕ್ಕೆ ಇರೋದು, ಈ ಕಡೆ ಇರೋದೆಲ್ಲ ಅದು ಹಿಂದೂ, ಪಶ್ಚಿಮಕ್ಕೆ ಇರೋದೆಲ್ಲ ಹಿಂದೂ ಅಲ್ಲ ಅವರ ಅರ್ಥದಲ್ಲಿ. ಅಂದರೆ ಇಲ್ಲಿ ವಾಸಿ ಎಲ್ಲ ಜನರು, ಯಾವ ಧರ್ಮ, ಯಾವ ಭಾಷೆ, ಯಾವ ಸ್ಟೇಟ್ ಬಿಟ್ಬಿಡಿ, ಅವು ಎಲ್ಲರೂ ಹಿಂದೂಗಳೇ. ಅಂದರೆ ಜಾಗ್ರಫಿಕಲಿ, ಭೌಗೋಳಿಕವಾಗಿ ಅವ್ರು ಏನು ಹೇಳಿದ್ರು ಅಂದರೆ, ಸಿಂಧು ನದಿಯ ಪೂರ್ವದಲ್ಲಿ ವಾಸಿಸುವ ಜನ ಹಿಂದೂಗಳು. ಯಾಕೆ ಹಿಂದೂ ಅಂದರೆ, ಸಿಂಧು ಅನ್ನೋ ಶಬ್ದ ಬಂದಿರೋದು ಸಿಂಧು ಅನ್ನುವ ಸಂಸ್ಕೃತ ಶಬ್ದದಿಂದ. ಸಿಂಧು ಹೋಗಿ ಹಿಂದೂ ಆಗಿದೆ, ರೈಟ್, ಹೋಗ್ತಾ ಇಲ್ಲ. ಅದಕ್ಕೆ ಸಿಂಧು ನದಿ ಸಂಸ್ಕೃತಿ ಅಂತಾರೆ. ಯಾಕಂತಾರೆ, ಇದೆ ಸಿಂಧು ನದಿಯಲ್ಲೇ ಮೊದಲು ಉಗಮ ಆಯಿತು. ಯಾಕಂದ್ರೆ ಅದ್ರ ಬರೋ ಕಥೆ ಇದೆ, ಆಮೇಲೆ ಬರ್ತೀನಿ. ಈ ಸಿಂಧು ಅನ್ನುವ ನದಿಯ ಹೆಸರಿನಿಂದ ಅವ್ರು ಪ್ರೊನೌನ್ಸ್ ಮಾಡೋಕ್ಕಾಗಲಿಲ್ಲ, ಅವ್ರು ಹಿಂದೂ ಅಂದರು, ಆಯಿತಾ. ಇದು ಹಿಂದೂ ಅಂತ ಬಂದಿರೋದು ಆ ಬುಕ್ಕಿನಲ್ಲಿ ಡಿಸ್ಕ್ರೈಬ್ ಮಾಡಿ ಭೌಗೋಳಿಕ ಅರ್ಥದಲ್ಲಿ ಬಂದಿದೆ, ಧಾರ್ಮಿಕ ಅಲ್ಲ. ತಮ್ಮ ಹತ್ರ ಬುಕ್ ಇದೆಯಲ್ಲ? ಯಾಕೆ ಕೊಡ್ತೀನಿ ನಾನು. ಈಗ ಕಾಂಗ್ರೆಸ್ ಗೌರ್ಮೆಂಟು ಈ ಜಾತಿ ಗಣತಿ ಬಗ್ಗೆ ಕೆಲವೊಬ್ರು ಸಿದ್ದರಾಮಯ್ಯಂಗೆ ಚುಚ್ಚು ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ಸಿದ್ದರಾಮಯ್ಯ ಈಗ ಸ್ಟಾರ್ಟ್ ಮಾಡಿದ್ದಾರೆ ಈ ಜಾತಿ ಗಣತಿ ಬಗ್ಗೆ, ಇಷ್ಟು ವರ್ಷ ಇಲ್ಲದೆ ಇರೋದು ಅಂತ ಹೇಳ್ತಾ ಇದ್ದಾರೆ. ತಮ್ಮ ಅಭಿಪ್ರಾಯ ಏನು ಸರ್? ಇಲ್ಲ, ಇದು ನನ್ನ ಉತ್ತರ ಮಿಕ್ಸ್ ಇದೆ. ನಾಟ್ ದಟ್ ನಾನು ಸಪೋರ್ಟ್ ಮಾಡ್ತೀನಿ ಅಂತಲ್ಲ. ಇವಾಗ ಈ BC ಕಾಯ್ದೆ ಇದೆ, ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಷನ್ ಕಾಯ್ದೆ ಇದೆ. ಹೌದು. ಆ ಕಾಯ್ದೆ ಕಾಲಕ್ಕೆ ಆದರೆ 10 ವರ್ಷಕ್ಕೆ ಆಮೇಲೆ ಮಾಡಬೇಕು ಅಂತಿದೆ, ಸರ್ವೆ ಮಾಡಬೇಕು. ಯಾಕಂದರೆ ನೀವು ರಿಸರ್ವೇಷನ್ ಕೊಟ್ಟರೆ ತೊಗೊಂಡವರು ಉದಾರ ಆದರೂ ಅಲ್ಲೇ ಉಳಿದ್ರು ಅದು ಆಗಲ್ಲ. ಗೊತ್ತು ಮಾಡ್ಬೇಕಾದ್ರೆ ನೀವು ಸರ್ವೆ ಮಾಡಿ ಅಂತ ಕಾಯ್ದೆಯಲ್ಲಿ ಹೇಳಿದೆ. ಅದು 10 ವರ್ಷಕ್ಕೆ ಮೊದಲು ಆಗಬೇಕು. ಈಗ ಎಷ್ಟು ವರ್ಷ ಆಯ್ತು? ಈಗ 25-30 ವರ್ಷ ಆಗ್ತಾ ಬಂತು. ಅದಕ್ಕೋಸ್ಕರ ಅವ್ರು ಏನು 15 ಚಾಲು ಮಾಡಿದ್ರು, ಟೈಮ್ಲಿ ಇತ್ತದು. ಈಗ ಅದನ್ನು ಮುಗಿಸ್ಬೇಕಾದ್ರೆ 10 ವರ್ಷ ತೊಗೊಂಡ್ರು. ಅದು 15-12 ವರ್ಷ ಇತ್ತು, 25 ವರ್ಷ ಆಯಿತು. ಟೈಮ್ಲಿ ಅನ್ನೋದಕ್ಕೆ ಯಾರ ವಾದ ಇಲ್ಲ. ಅದು ಇಷ್ಟು ಅವಸರ ಯಾಕೆ ಅನ್ನೋ ಬಗ್ಗೆ ವಾದ ಇದೆ. ಈ ಅವಸರ ಏನಕ್ಕೆ ಹಾಗಾದ್ರೆ? ಅದನ್ನು ನಾನು ಐ ಕ್ಯಾನಾಟ್ ಕಮೆಂಟ್. ನನ್ನ ಒಪಿನಿಯನ್ ಹೇಳಾರೆ. ಯಾಕಂದ್ರೆ ಇವ್ರು ಏನು ಹೇಳ್ತಾರೆ ಅಂದರೆ, ಸಾಮಾನ್ಯವಾಗಿ ಜನರು ತಿಳುವ. ಯಾಕೆಂದ್ರೆ ನಾನು ಈ ಕ್ವಶನ್ ತಮ್ಗೇನೆ ಕೇಳ್ತಾ ಇದ್ದೀನಿ ಅಂದರೆ, ತುಂಬಾ ವರ್ಷ ಗವರ್ನಮೆಂಟ್ ಅಲ್ಲಿ ಇದ್ರಿ ನೀವು, ಸೆಕ್ರೆಟರಿ ಆಗಿದ್ರಿ, ಎಲ್ಲಾ ಡಿಪಾರ್ಟ್ಮೆಂಟ್ಗಳಲ್ಲೂ ಇದ್ದೀರಿ, ನಿಮಗೆ ಗೊತ್ತಿರುತ್ತೆ ಎಲ್ಲ. ಯಾಕಂದ್ರೆ ನೀವು ಜನಗಳಿಗೆ ಇದು ರೈಟಾ ರಾಂಗ್ ಅಂತ ತಿಳಿಸ್ಬೋದಲ್ಲ? ಅಲ್ಲ, ಸರ್ವೆ ಮಾಡೋದು 10 ವರ್ಷಕ್ಕೆ ಮಾಡೋದು ತಪ್ಪಲ್ಲ. ಈಗಾಗಲೇ ಲೇಟ್ ಆಗಿದೆ. ಸರ್ವೆ ಮಾಡೋದ್ರಲ್ಲಿ ತಪ್ಪಿಲ್ಲ, ಒಂದು ಕಾನೂನಿನ ಪ್ರಕಾರ. ಎರಡನೇದು, ಇಷ್ಟು ಸಹ ಸುಮ್ಮನೆ ಕೂತ್ಕೊಂಡು ನೀವೇ ಕಮಿಷನ್ ಅಪಾಯಿಂಟ್ ಮಾಡಿ 10 ವರ್ಷದ ಮೇಲೆ ರಿಪೋರ್ಟ್ ತೊಗೊಂಡು 10 ವರ್ಷ ಯಾಕೆ ಮಾಡ್ಕೊಂಡಿದ್ರಿ? ಆ ರಿಪೋರ್ಟ್ ಸರಿ ಇಲ್ಲ ಅಂದರೆ ಅವಾಗ ಮಾಡಬೇಕಾಯ್ತು, ಇದನ್ನು ಅವಾಗ ಮಾಡಲಿಲ್ಲ. ಈಗ ಮಾಡಿದ್ರೆ ಇಷ್ಟು ತರಾತುರಿಯಲ್ಲಿ 18 ದಿವಸ ಡೇಟ್ ಆಗಬೇಕು, ಆಮೇಲೆ ನೀವು ಇನ್ನು 18 ದಿವಸ ರಿಪೋರ್ಟ್ ಬರೀಬೇಕು. ಇದಾಗಲಾರ್ದ ಮಾತು. ನೀವು ಎಷ್ಟೇ ಪ್ರಯತ್ನ ಮಾಡಿ, ಇಂಥ 108 ಸರ್ವೆಗಳು ನಾನು ನೋಡಿದ್ದೇನೆ. ವಿದ್ಯಾರ್ಥಿ ದಿಶೆಯಲ್ಲಿದ್ದಾಗ ನಾನು ಇಂಥ ಕೆಲವು ಸರ್ವೆಯಲ್ಲಿ ಭಾಗವಹಿಸಿದ್ದೇನೆ ಒಬ್ಬ ರಿಸರ್ಚರ್ ಆಗಿ. ಅದನ್ನು ನೋಡಿದಾಗ ಇಷ್ಟು ಅವಸರದಲ್ಲಿ 7 ಕೋಟಿ ಜನರ ಒಂದು ಸಂಪೂರ್ಣ ಮಾಹಿತಿ, ಅದು IT ಏನೇ ಇರಲಿ, ಮೊಬೈಲ್ ಆ್ಯಪ್ ಏನೇ ಇರಲಿ, ಅದು ಇವತ್ತು ಮೊಬೈಲ್ ಆ್ಯಕ್ಟ್ ಇವತ್ತು ಕೂಡ ಆ್ಯಕ್ಟಿವೇಟ್ ಆಗಲಾರ್ದು ಕೆಲವು ಲಕ್ಷಣಗಳು ಅದ್ರಾಗಿದೆ. ಅದು ಎಲ್ಲ ಗಮನ ಇಟ್ಕೊಂಡು ನೀವು 18 ವರ್ಷದ ಡೇಟಾ ಮುಗಿಸಿ 18 ವರ್ಷದ ರಿಪೋರ್ಟ್ ಬರೀರಿ, ಇದಾಗಲಾರಂಥ ಮಾತು. ಅದಿಷ್ಟು ಯಾಕೆ ಅವಸರ ಅನ್ನೋದಕ್ಕೆ ನನಗೂ ಒಂದು ಸೋಜಿಗ. ಇದು 7th ವಂಡರ್, ಐ ಕಾಂಟ್ ಅಂಡರ್ಸ್ಟ್ಯಾಂಡ್ ಇಟ್. ಆವಾಗ ಜನ ಏನು ಮಾಡ್ತಾರೆ, ಈ ಸಂಶಯ ಬಂದಾಗ ಅವ್ರಿಗೇನೇನೋ ರಾಜಕೀಯ ಮೋಟಿವ್ ಹೇಳ್ಕೊಂತ ಹೊರಟಿದ್ದಾರೆ. ಅವ್ರಿಗೇನು ರಾಜಕೀಯ ಮೋಟಿವ್ ಹೇಳ್ತಾ ಇರೋದು ಏನು ಅಂದರೆ, ಈಗ 2 ವರ್ಷ ಒಪ್ಪಂದ ಪ್ರಕಾರ ಅವ್ರ ಅವಧಿ ಮುಗಿತದೆ, ಬರ್ತಾನೆ, ಅದಕ್ಕಿಂತ ಪೂರ್ವದಲ್ಲಿ ಮಾಡಿ ಮುಗಿಸ್ಬಿಟ್ಟು ಅದನ್ನು ಕಮಿಷನ್ ಈಗ ಪ್ರಯಾರಿಟಿ ಏನಿದೆ ಅಲ್ಲ,
1A 2B 3B ಅವನ್ನ ಬದಲಿ ಮಾಡಿ ಹೊಸದಾಗಿ ಮಾಡಬೇಕಂತ ಉದ್ದೇಶ. ಅದ್ರಾಗೇನು ಎಕ್ಸ್ಪ್ಲಿಸಿಟ್ ಅದು, ಅದ್ರಾಗೇನು ಸಂಶಯ ಬೇಡ. ಆದರೆ ಇಷ್ಟು ಅಂಶ ಯಾಕೆ ಮಾಡಬೇಕು? ನೀವು ಇನ್ನೂ ಮುಖ್ಯಮಂತ್ರಿ ಹುದ್ದೆ ಕೆಳಗೆ ಇಳಿದ್ರು ಕೂಡ ಆ ಪಕ್ಷ ಇರ್ತಿರಲ್ಲ, ಪ್ರಭಾವಿ ಲೀಡರಾಗಿ ಇರ್ತಿರಲ್ಲ, ಮಾಡಿಸ್ಬೋದಲ್ಲ. ಆಯಿತು. ಇನ್ನೊಂದು ಏನು ಹೇಳ್ತಾರೆ ಭಾಳ ಜನ, ಇಲ್ಲ ದೇವರಾಜ್ ಅರಸನ್ ನಂತರ ಇವರೇ ಹಿಂದಕ್ಕೆ ಇದಕ್ಕೆ ಬ್ಯಾಕ್ವರ್ಡ್ ಕ್ಲಾಸ್ಗಳಿಗೆ ಲೀಡರ್ ಅಂತ ಪ್ರೊಜೆಕ್ಟ್ ಮಾಡಬೇಕಾಗಿದೆ. ಇವರು ದೇವರಾಜ್ ರಾಷ್ಟ್ರಕ್ಕಿಂತ ಒಂದು 100-150 ಜನ ಕಡಿಮೆ ಇದ್ದಾರೆ ಅವರ ಅವಧಿಯಲ್ಲಿ. 7 ವರ್ಷ ಎಷ್ಟೋ ದಿವಸ, 260 ದಿವಸ ಇತ್ತು, 197 ದಿವಸ ಆಗಿದೆ. ಅವ್ನು ನಾನು ಒಬ್ಬ ದೇವರಾಜ್ ಅರಸ ಅಂತ ತೋರಿಸ್ಬೇಕಾಗಿದೆ. ಅದನ್ನ ಬ್ರೇಕ್ ಮಾಡಬೇಕು ಅಂತ ಬ್ರೇಕ್ ಮಾಡಿ ರೆಕಾರ್ಡ್ ಮಾಡಬೇಕಂತ ಉದ್ದೇಶ ಅಂತ ಹೇಳ್ತಾರೆ. ಯಾವುದು ಸತ್ಯ ಯಾವುದು ಸುಳ್ಳ ನಾನು ಹೇಳಾರೆ. ಬಟ್ ನೀವು ಪ್ರಾಕ್ಟಿಕಲ್ ಆಗಿ ಹೇಳ್ತಾ ಇರೋದು ಇದು ಮಾಡಿದ್ರೆ ಒಳ್ಳೇದು ಅಂತಾನೆ ಹೇಳ್ತಾ ಇರೋದು. ಅಲ್ಲ, ಈ ಸರ್ವೆ ಆಗಬೇಕಾದ್ರೆ ಲೇಟ್ ಆಗಿದೆ. ಸರ್ವೆ ಆಗ್ಬೇಕಾದ್ರೆ ಆಲ್ರೆಡಿ ಲೇಟ್ ಆಗಿದೆ. ಬಟ್ ಈ ತರಾತುರಿಯಲ್ಲಿ ಬೇಕಿತ್ತ ಅಂತ ನೀವು ಸರಿ ಅಲ್ಲ. ನನ್ನ ಅಭಿಪ್ರಾಯ ಇದೆ, ಸರಿ ಅಲ್ಲ. ತರಾತುರಿ ಮಾಡಿ ಸರಿ ಅಲ್ಲ. ನೀವು ಮಾಡಿ, ಇನ್ನೊಂದು 6 ತಿಂಗಳು ಹೋಗ್ಲಿ, ನಿಮ್ಮ ಪಕ್ಷನ ಇರ್ತಾರೆ ಇನ್ನೂ 2 ವರ್ಷ ಮಾಡಿ ಅಲ್ಲ. ಇದು ವೈಯಕ್ತಿಕ ಇದಕ್ಕೇನು ಮಾಡ್ತೀವಿ ಅಂದ್ರೆ ನಾನು ಐ ಡೋ ನಾಟ್ ಅಗ್ರಿ ವಿತ್ ದ್ಯಾಟ್. ಅದ್ರ ಮೇಲೆ ಸತ್ಯ ಸುಳ್ಳು ನನಗೆ ಗೊತ್ತಿಲ್ಲ. ಇವು ಊಹಾಪೋಹ ನಾನು ಕೇಳಿದ್ರೆ ನಿಮ್ಗೆ ಹೇಳ್ತಾ ಇದ್ದೀನಿ. ಅದು ನನ್ನ ನೀವು ಹೇಳ್ತಾ ಇರೋದು ಈಗ ಊಹಾಪೋಹಗಳು ಮಾತ್ರ. ಹಾಂ, ಅದ್ರ ಬಗ್ಗೆ ಸತ್ಯಾಸತ್ಯ ನನಗಂತೂ ಗೊತ್ತಿಲ್ಲ ರೀ. ನಾನು ಅವ್ರು ಕೂಡ ಹೋಗಿಲ್ಲ, ಮಾತಾಡಲ್ಲ, ಇಂಟರ್ವ್ಯೂ ಮಾಡಿ. ನೀವು ಬೇಕಾದ್ರೆ ಇಂಟರ್ವ್ಯೂ ಮಾಡಿ. ಅವರು ನೀವೆಲ್ಲರೂ ಇಂಟರ್ವ್ಯೂ ಮಾಡಿ ಅಂತೀರ, ನೀವು ಕೊಡಿಸ್ಬೇಕು ಸರ್. ನಿಮ್ಮ ಮಾತನ್ನ ಕೇಳ್ತಾರೆ. ನಾನು ಹೇಳಿದ್ರೆ 2 ಪಾಯಿಂಟ್ ಹೇಳಿದ್ದೀನಿ. ಮೊದಲೇದೇನು, ಸರ್ವೆ ಚಾಲು ಮಾಡಿದ್ದು ತಪ್ಪಲ್ಲ, ಟೈಮ್ಲಿ ಇದೆ. ಇನ್ಫ್ಯಾಕ್ಟ್ ಲೇಟ್ ಆಗಿದೆ ಅಂತ ನೀವು ಹೇಳ್ತಾ ಇರೋದು. ಹೌದು, ಅದಕ್ಕೆ ಮಾಡಬೇಕಾದ ಅಗತ್ಯ ಇದೆ. ಆದರೆ ಹಿಂದೆ ಮಾಡೋಕ್ಕೆ ಪ್ರಯತ್ನ ಮಾಡಿ ಅರ್ಧ ಕೈ ಬಿಟ್ಟು ಅಲ್ಲಿ ವಿಳಂಬ ಮಾಡಿದಂತೆ ಈಗ ಇಷ್ಟು ಅಂಶ ಮಾಡಿ, ಇಷ್ಟು ಅಂಶ ಮಾಡೋದು ಯಾಕೆ? ಇಷ್ಟು ನೀವು ಅಂಶ ಮಾಡಿದ್ರೆ ಸರಿ ಆಗೋದಿಲ್ಲ, ಮತ್ತೆ ನಿಮಗೆ ರಿಜೆಕ್ಟ್ ಆಗುತ್ತೆ. 400 ಕೋಟಿ ರೂಪಾಯಿ ಪೋಲ್ ಆಗುತ್ತೆ. ಸ್ವಲ್ಪ ಟೈಮ್ ಕೊಡಿ ಅವರಿಗೆ, ಸರ್ವೆ ಮಾಡೋರಿಗೆ ಕಮಿಷನ್ ಟೈಮ್ ಕೊಡಿ. ಟೈಮ್ ಕೊಟ್ಟು ಮಾಡಿ, ಸರಿ ಆಗುತ್ತೆ. ಮುಂದೆ ಏನಾದ್ರು ನಿರ್ಣಯ ತಗೊಳ್ಳಿದ್ದು ಅಕ್ಸೆಪ್ಟ್ ಮಾಡಿದ್ರು. ಬಿಜೆಪಿಯವರು ವಿರೋಧ ಮಾಡ್ತಾ ಇದಾರಲ್ಲ, ಅದು ಪಕ್ಷ ವಿಷಯ. ನಾನು ಹೇಳೋದಿಲ್ಲ, ಕಮೆಂಟ್ ಮಾಡಲ್ಲ. ಬಿಜೆಪಿ ಅವ್ರ ವಿರುದ್ಧ ಯಾಕೆ ಮಾಡ್ತಾರೆ ನಾನು ಕಮೆಂಟ್ ಮಾಡಲ್ಲ. ಏನ್ ರೀಸನ್ಗೋಸ್ಕರ ಅವರು ಇದು ಮಾಡ್ತಾ ಇರೋದು ಸರ್? ನನಗೆ ಗೊತ್ತಿಲ್ಲ ರೀ, ನಾ ಪಾರ್ಟಿ ಮೆಂಬರು ಅಲ್ಲ, ಅದು ವಿರೋಧ ಪಕ್ಷನೂ ಅಲ್ಲ ನಾನು. ಆದರೆ ನಾನು ಹೇಳಿದ್ರೆ ನನಗೆ ರಾಜಕೀಯ ಯಾವುದೇ ಪಕ್ಷ ಇಲ್ಲ. ಅವರು ಪಕ್ಷದ ಹೋರಾಟ ನಾನು ರಾಜಕೀಯ ಉತ್ತರ ಕೊಡೋದಿಲ್ಲ ಯಾವುದೇ ಪ್ರಶ್ನೆಗಳಿಗೆ. ಪ್ರಶ್ನೆ ಏನು, ಇವಾಗ ಸರ್ವೆ ಮಾಡಾಕತ್ತಾರ, ಅದು ಸರಿನೋ ತಪ್ಪು? ಮಾಡಾಕತ್ತಿ ಸರಿ, ಮಾಡೋ ರೀತಿ ಸರಿ ಇಲ್ಲ, ಹೇಳ್ಬಿಡ್ತೀನಿ ಅಷ್ಟೇ. ಸೊ ಇದಕ್ಕೆ ರಾಜಕೀಯ ಬೆಳೆಸ್ತಾ ಇರೋದು ಸರಿ ಇಲ್ಲ ಅಂತಾನೆ ಹೇಳ್ಬೋದು. ಎರಡೂ ಕಡೆಯಿಂದ, ಎರಡೂ ಕಡೆ ಸರಿ ಇಲ್ಲ. ಮಾಡೋ ರೀತಿ ಕ್ರಿಟಿಸೈಸ್ ಮಾಡಿ, ಮಾಡೋ ರೀತಿ ಅವ್ರು ಬದಲಿ ಮಾಡ್ಕೊಳ್ಳಿ. ಅದು ಸರ್ವೆ ಆಗಲಿ, ಏನು ತಪ್ಪಿದೆ? ಅಷ್ಟು ನನ್ನ ಅಭಿಪ್ರಾಯ ಇದೆ. ಇರೋದು ನಾನು ಅಧಿಕಾರಿಯಾಗಿದ್ದರೂ ಕೂಡ CM ಹೇಳ್ತಿದ್ದೆ, ಸ್ವಾಮಿ ನೀವು ಸರ್ವೆ ಮಾಡಿ, ಈ ರೀತಿ ತರಾತುರಿ ಮಾಡಬೇಡಿ, ಟೈಮ್ ತಗೊಂಡು ಪ್ರಾಪರ್ ಆಗಿ ಮಾಡಿ ಅಂತ ಹೇಳ್ತಾರೆ ತಾವು. ಹೌದು, ನಾನು ಹೇಳೋದು ಅಷ್ಟೇ. ಅವಸರ ಮಾಡೋಕೆ ಅತಿ ಅವಸರ ಆಗಿದ್ರೆ ಒಳ್ಳೇದಲ್ಲ, ಭಾಳ ತಡ ಆಗೋದು ಒಳ್ಳೇದಲ್ಲ. ಅವೆರಡು ಕೊಡ್ಕೊಂಡು ಮಾಡ್ಕೊಳ್ಳಿ. 2 ಪಕ್ಷಕ್ಕೆ ಸಭೆ ಮೀಟಿಂಗ್ ಕರೀರಿ, ನೀವು ಸರ್ವಪಕ್ಷ ಮೀಟಿಂಗ್ ಕರೀರಿ, ನಿರ್ಣಯ ಮಾಡಿ. ಅವ್ರೇನು ನಿಮ್ಮ ವೈರಿಗಳಲ್ಲ. ನೀವು ಅಪೋಸಿಷನ್ದಾಗ ಅದೇ ರೀತಿ ಮಾತಾಡ್ತೀರಿ, ಆಯಿತಾ? ಅಧಿಕಾರಿ ಇಲ್ದಾಗ ಈ ಟೈಪ್ ಮಾಡೋದು, ಅಧಿಕಾರಿ ಬಂದು ಆ ಟೈಪ್ ಮಾಡೋದು. 2 ಕಡೆ ಅವರೇ ಕೆಲಸ ಮಾಡಿದ್ದಾರೆ, ಇಬ್ಬರು ನಿಜ ಮಾಡಿದ್ದಾರೆ. ಅದಕ್ಕೋಸ್ಕರ ಇಬ್ಬರು ಕೂತ್ಕೊಂಡು ಮಾತಾಡಿ, ಇಷ್ಟೇ. ಸೊ ಗಲಾಟೆ ಮಾಡ್ಕೋಬೇಡಿ, ಪೀಸ್ಫುಲ್ ಆಗಿ ಕೆಲಸ ಮಾಡಿ. ಅಲ್ಲ, ಮಂಡಿಗಿಸಿ ಗಲಾಟೆ ಮಾಡೋದು, ಇಷ್ಟೊಂದು ತರಾಟೆ ಮಾಡೋದು, ಯಾರು ಕೋರ್ಟ್ಗೆಲ್ಲ ಹೋಗಿದೆ ಕೇಸ್, ಇದು ಹೋಗಿದೆ ಕೋರ್ಟ್. ಏನು ಮಾಡ್ತಾರೆ ನೋಡೋಣ, ಕೋರ್ಟಲ್ಲಿ ಕೇಸ್ ಇತ್ತು ತಪ್ಪಿಲ್ಲ. ಹೌದು, ನಮ್ಗೆ ಅದು ಏನಾಗ್ತದೆ ನೋಡೋಣ. ಬಟ್ ಅವರು ಕೋರ್ಟಿಗೆ ಹೋಗಿದ್ದು ತಪ್ಪೇನಲ್ಲ. ಯಾಕಂದ್ರೆ ತರಾತುರಿಯಲ್ಲಿ ಮಾಡೋದು ಸರಿಯಲ್ಲ ಅನ್ನೋದು ಅಷ್ಟೇ ವಾದ ಆಗಿದ್ರೆ ಅದು ಕೋರ್ಟಿಗೆ ಹೋಗೋದು ಸತ್ಯನೇ. ಸತ್ಯ. ಬೇರೆ ರೀತಿ ಕೋರ್ಟ್ಗೆ ಹೋಗಿದ್ರೆ ಅದು ಸರಿ ಇಲ್ಲ ಅಂತ ಹೇಳ್ತೀರಾ? ಇಲ್ಲ, ನನಗೆ ಗೊತ್ತಿಲ್ಲ ಎದುರು ಹೋಗಿರೋ ಅಂತ. ಹೋಗಿದ್ದು ತಡ ಆಗಿದೆ ಅಂತ ಹೋಗಿದ್ದಾರಲ್ಲ, ಅದು ಸತ್ಯನೇ. ಆ ತರಾತುರಿ ಹೇಳೋದು ಸತ್ಯ. ಅದು ನಾನು ಪಾರ್ಟಿ ಅದಕ್ಕೆ. ಓಕೆ, ಹಾಂ, ತರಾತುರಿ ಮಾಡೋದು ಸರಿಯಲ್ಲ, ಇಷ್ಟೇ. ಅದು ತಗೊಳ್ಳಿ. ಈಗ 2 ತಿಂಗಳು ಡೀಟೇಲ್ಸ್ ಕೊಟ್ಟಿಲ್ಲ, 4 ತಿಂಗಳು ಕೊಡಿ, ಏನು ತಪ್ಪಾಯಿತು? ಈಗಾಗಲೇ 12 ವರ್ಷ ವೇಸ್ಟ್ ಮಾಡಿದ್ರಿ ನೀವು. ಇನ್ನೊಂದು 12 ತಿಂಗಳು ಮಾಡಿ ಅಂತ ಹೇಳಿಲ್ಲ, ಅದಕ್ಕೆ 3-4 ತಿಂಗಳು ಟೈಮ್ ಕೊಡಿ ಅವರಿಗೆ, ಇಷ್ಟೇ. ಏನಿಲ್ಲ, ತರಾತುರಿಯಲ್ಲಿ ಮಾಡಬಾರ್ದು. ಇನ್ನೊಂದು 2-3 ತಿಂಗಳು ಎಕ್ಸ್ಟೆಂಡ್ ಮಾಡ್ಕೊಳ್ಳಿ ಅವರಿಗೆ. ನಮಗಲ್ಲ, ಇದಕ್ಕೆ ಕೊಡಿ, ಸರ್ವೇಷನ್ ಕೊಡಿ, ಕಮಿಷನ್ಗೆ. ಹೌದು, ಜನರಿಗೆ ಕೊಡಿ. ಡೇಟಾ ಮಾಡಕ್ಕೆ ಹೋಗೋದು ಎಲ್ಲ 60 ಪ್ರಶ್ನೆಗಳನ್ನು ಕೇಳಿ ಸರಿಯಾದ ಉತ್ತರ ಬರ್ಕೊಳ್ಬೇಕಾಯ್ತು. ಅದು ಅಲ್ಲಿ ರೆಕಾರ್ಡ್ ಮಾಡಬೇಕಾಯ್ತು ಕಂಪ್ಯೂಟರ್ ಇದರಲ್ಲಿ ಎಲ್ಲ ಮೊಬೈಲ್. ಅಂದರೆ ಇಟ್ ಟೇಕ್ ನಾಟ್ ಲೆಸ್ ದನ್ 1 hour ಪರ್ ಫ್ಯಾಮಿಲಿ. ಅವ್ರೇನು ಉತ್ತರ ಕೊಡೋರು ದೊಡ್ಡ ಪಂಡಿತ ಇರಲಿಲ್ಲ ಪಾಪ, ಇಲ್ಲಿಟ್ರೇಟ್ ಅಮಾಯಕ ಇರ್ತಾರೆ. ಹೌದು, ಅವ್ರು ತಿಳಿಸಿ ಹೇಳ್ಬಿಟ್ಟು ಬರ್ತಾರೆ. ಪಡ್ಕೊತೀವಿ, ನೀವೇ ಕುಂತ್ಕೊಂಡು ಮಾಡಕ್ಕೆ ಹೋಗಿಲ್ಲ. ಒಂದ್ ಕಡೆ ಗಿಡ ಕೆಳಗೆ ಕುತ್ಕೊಂಡು ನೀವೇ ಮಾಡ್ಕೊಂಡು ಹೋಗಿ, ನೋಡಕ್ಕಾಗೋದಿಲ್ಲ. ಅದಕ್ಕೆ ನಾವು ವಾರಂಟಿ ಬಿಡ್ತಾ ಇದ್ದೀವಿ. ನಾವು ಮಾಡ್ತಾ ಇದ್ದೀವಿ. ನಮ್ಮ ಸಮಾಜ ವತಿಯಿಂದ ಅಲ್ಲಿ ಬಂದಾಗ ಹಳ್ಳಿಗೆ ಒಬ್ರು ವಾರಂಟಿ ಬಿಟ್ಬಿಟ್ಟು ಚೆಕ್ ಮಾಡಿ ಅವ್ರು ಕೂಡ ಹೋಗಿ ಹೌದು ಸರಿಯಾಗಿ ನಾವ್ ಹೇಳೋದು ಬರ್ಕೊಳ್ತಾ ಇದ್ದಾರೋ ಅಥವಾ ಬರ್ಕೊಳ್ತಾ ಇಲ್ವೋ ಅಂದ್ರೆ ಕೀಲಿಂಗ್ ಮಾಡೋದು ಸರಿಯಾಗಿ ಮಾಡ್ತಾರೆ ನೋಡ್ಬೇಕಾಗುತ್ತೆ. ಹಿಂದೂ ಅಂತ ಬರೆಸ್ಬೇಕಾ ಕಾಲಮಲ್ಲಿ ಏನಂತ ಬರೆಸ್ಬೇಕು ನೋಡಿ, 2 ಫ್ಯಾಕ್ಟ್ಸ್ ಹೇಳ್ಬಿಡ್ತೀನಿ.
ಇವತ್ತಿನವರೆಗೆ ಲಿಂಗಾಯತ ಧರ್ಮ ಅಂತ ರಾಜ್ಯ ಸರ್ಕಾರ ಮಾನ್ಯತೆ ಮಾಡಿದ್ದಾರೆ ಆರ್ಡರ್ ಕೊಟ್ಟಿದ್ದಾರೆ 23 ಆಗಸ್ಟ್ 23 ಮಾರ್ಚ್ 2018 ಆರ್ಡರ್ ಕೊಟ್ಟಿದ್ದಾರೆ. ಅದು ಜಾರಿಗೆ ಬರ್ಬೇಕಾದ್ರೆ ಕೇಂದ್ರ ಸರ್ಕಾರ ಮಾಡಿದ್ರೆ ಬರ್ತದೆ, ಅಲ್ಲಿ ಆಗಿಲ್ಲ. ಆದ್ರೆ ಕೇಂದ್ರ ಸರ್ಕಾರ ಮಾನ್ಯತೆ ಕೊಟ್ಟಿಲ್ಲ. ಆದ್ರಿಂದ ಅದು 7 ಏನ್ ಲಿಸ್ಟ್ ಇದೆ ಅದು ಇಲ್ಲ. ಇದು ನಮ್ದೇನಂದ್ರೆ ನಾವು ಹೆಂಗಿದೀವಿ ಹಂಗ ಬರ್ಸಿ. ನಾವ್ ಹೆಂಗಿದೀವಿ ಲಿಂಗಾಯತ ಆಗಿವಿ, ಲಿಂಗಾಯತ ಧರ್ಮ ಲಿಂಗಾಯತ ಧರ್ಮ ಅಂತಾನೆ ಬರ್ಸೋದು. ಧರ್ಮ ಕಾಲಂ ಇದೆ, ಲಿಂಗಾಯತ ಅಂತ ಬರ್ಸಿ, ಲಿಂಗಾಯತ ಅಂತ ಬರ್ಸೋದು ಅಷ್ಟು. 11ನೇ ಕಾಲಂ, 8ನೇ ಕಾಲಮು 11ನೇ ಕೋಡು, ಅದು ಅವಕಾಶ ಇದೆ. 11ನೇ ಕೋಡ್ ಬರ್ಸಕ್ಕೆ ಅವಕಾಶ ಇದೆ. ಧರ್ಮದ ಕಾಲಂ ಇದೆ, ಅಲ್ಲಿ ಲಿಂಗಾಯತ ಬರ್ಸಿ. ನಾವು ಹೆಂಗಿದೀವಿ ಬರ್ಸಿ. ನಾವು ಯಾಕೆ ಕಲ್ಪನೆ ಮಾಡ್ಕೊಳ್ಬೇಕು? ನಾವು ಹೆಂಗಿದೀವಿ ಬರ್ಸಿ. ಅದೇ 104 ಜಾತಿ ಇದೆ, ಅಲ್ಲಿ ನಂಬರ್ ಕೊಟ್ಟಿದ್ದಾರೆ, ಕೋಡ್ ನಂಬರ್ ಹಾಕಿ ಮುಗಿದಂತು. ಇಷ್ಟೇ ನಮ್ಗೆ ಸಿಂಪಲ್. ಇಲ್ಲಿ ನಿಮ್ಮ ಅಧಿಕಾರ ಇಲ್ಲ, ಇಲ್ಲಿಗೆ ಯಾವ ಹೇಳಿದವನ್ರಿ ಇವರು? ನಮ್ಗೆ ಅಧಿಕಾರ ಇದೆ. ಅದ್ರ ಬಗ್ಗೆ ನಮ್ಮ ರಾಜ್ಯದ ಸುಪ್ರೀಂ ಹೈಕೋರ್ಟ್ ಆರ್ಡರ್ ಇದೆ. ಇದೇ ಹೈಕೋರ್ಟ್ ಮಾಡಿ ಅದು ಮಾಡಕ್ ಬರೋದಿಲ್ಲ. ಯಾಕಂದ್ರೆ ಅದು ಸಂವಿಧಾನದ 25ನೇ ಪರಿಚ್ಛೇದ ಉಲ್ಲಂಘನೆ ಆಗುತ್ತೆ. ನೀವು 11ನೇ ಕಾಲಂ ಕೊಡ್ಲಿಲ್ಲ ಅಂದ್ರೆ ಉಲ್ಲಂಘನೆ ಆಗುತ್ತೆ. ಯಾಕಂದ್ರೆ ಆ ಸಂವಿಧಾನ ಏನ್ ಹೇಳುತ್ತೆ? 25ನೇ ಪರಿಚ್ಛೇದ ಹೇಳಿದ್ರೆ ಭಾರತದಲ್ಲಿಯ ಎಲ್ಲ ಪ್ರಜೆಗಳಿಗೆ ತನ್ನದೇ ಆದ ಧರ್ಮವನ್ನ ಪಾಲಿಸಲಿಕ್ಕೆ, ನಂಬಲಿಕ್ಕೆ ಮತ್ತೆ ಬೆಳೆಸಲಿಕ್ಕೆ ಪ್ರಾಕ್ಟೀಸ್ ಅಂಡ್ ಪ್ರಾಪಗೇಟ್ ಅಂತಿದೆ. 3 ಅಧಿಕಾರ ಇದೆ. ನಾನು ಬೇಕಾದ ಧರ್ಮ, ನನ್ನ ಧರ್ಮ ಬೇಡ ಅನ್ನೋದಕ್ಕೆ ಅಧಿಕಾರ ಇದೆ. ಒಂದ್ ಧರ್ಮ ಮತ್ತೊಂದು ಧರ್ಮಕ್ಕೆ ಹೋಗಕ್ಕೂ ನನಗೆ ಅಧಿಕಾರ ಇದೆ. ಅಥವಾ ನಾನು ಯಾವುದೇ ಧರ್ಮ, ಅದು ಹಿಂದೂ ಧರ್ಮ 7 ಆಗಿರ್ಲಿಕ್ಕಿಲ್ಲ, ಅದು ಸಿಖ್ನು ಇರ್ಲಿಲ್ಲ, ಲಿಂಗಾಯತ ಇರ್ಲಿಕ್ಕಿಲ್ಲ, ಮತ್ತೇನು ಇರ್ಲಿಕ್ಕಿಲ್ಲ. ನನ್ನದೇ ಆದ ಧರ್ಮ ನಾನು ಪಾಲಿಸ್ಬೋದು. ಅದಕ್ಕೆ ಅಧಿಕಾರ, ಅದು ಹಕ್ಕಿದೆ, ಫಂಡಮೆಂಟಲ್ ಹಕ್ಕಿದೆ, ಆರ್ಟಿಕಲ್ 25. ಸೊ ಉಲ್ಲಂಘನೆ ಮಾಡಕ್ ಬರೋದಿಲ್ಲ ಪ್ರೆಸಿಡೆಂಟ್ ಎಲ್ಲದು. ಸರ್, ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಈ ಜಾತಿ ಗಣತಿ ಬಗ್ಗೆ ಏನು ಅರಿವು ಮೂಡಿಸೋದಕ್ಕೆ ಹೇಳ್ತೀರಾ? ನಾನು ಹೇಳೋದಿಷ್ಟೇ, ಸಮಸ್ತ ಪ್ರೇಕ್ಷಕರಿಗೆ ರಾಜ್ಯದ ತುಂಬಾ ಮತ್ತೆ ಎಲ್ಲೆಲ್ಲಿ ನೋಡ್ತೀವಿ, ನಾನು ಹೇಳೋದಿಷ್ಟೇ, ಜಾತಿ ಸಮೀಕ್ಷೆ ಅಲ್ಲ ಇದು, ಸಾಮಾಜಿಕ ಶೈಕ್ಷಣಿಕ ಸಮಸ್ಯೆ ಸಮೀಕ್ಷೆ. ನಾನು ಸಮಸ್ಯೆ ಅಲ್ಲ, ಸಮೀಕ್ಷೆ. ಇದನ್ನು ಮತ್ತೊಮ್ಮೆ ಹೇಳ್ತೀನಿ, ಇದು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ. ಇದರ ಆಧಾರದ ಮೇಲಿಂದ ಅವರು ವರ್ಗಗಳನ್ನ ಗುರುತಿಸುತ್ತಾರೆ, ಜಾತಿಗಳನ್ನೆಲ್ಲ. ವರ್ಗ ಗುರುತು ಮಾಡುವಾಗ 1, 2, 3 ಅದರ A, B ಎಲ್ಲ ಮಾಡ್ಕೊಂಡು ಹೋಗಿದ್ದಾರೆ. ಈ ಏನಂದ್ರೆ ಅತ್ಯಂತ ಹಿಂದುಳಿದವರಿಗೆ ಹೆಚ್ಚಿನ ಪ್ರಾಧಾನ್ಯತೆ ಕೊಡ್ತಾರೆ, ಅತ್ಯಂತ ಕಡಿಮೆ ಇದ್ದವರಿಗೆ ಕಡಿಮೆ ಪ್ರಾಧಾನ್ಯತೆ ಕೊಡ್ತಾರೆ, ನಡುವಿದ್ದವರಿಗೆ ನಡು ಕೊಡ್ತಾರೆ. ಎಷ್ಟು ಪರ್ಸೆಂಟೇಜ್ ಜನಸಂಖ್ಯೆ ಮಾಡ್ತಾರೆ. ಇದು ವರ್ಗದ ಹೊರತಾಗಿ ಜಾತಿದಲ್ಲ. ಅಲ್ಲಿ ಜಾತಿಗಳನ್ನು ಸೇರಿಸ್ತಾರೆ. ಅದರಿಂದ ನಿಮಗೇನು ಜಾತಿ ಸಮೀಕ್ಷೆ, ಜಾತಿ ಸತ್ಯ ಅಲ್ಲ. ಇದು ಜಾತಿ ಸಮೀಕ್ಷೆನೂ ಅಲ್ಲ, ಜನಗಣತಿನೂ ಅಲ್ಲ. ಜನಗಣತಿ ಮುಂದಿನ ವರ್ಷ ಬರ್ತದೆ, ಮುಂದಿನ ವರ್ಷ ಅಲ್ಲ, ಆ ವರ್ಷ 2027 ಬರ್ತದೆ. ಅದು ಕೇಂದ್ರ ಸರ್ಕಾರ ರಾಷ್ಟ್ರವ್ಯಾಪಿ ಮಾಡೋದು ಜನಗಣತಿ. ಅದೇ ಅಧಿಕಾರ ರಾಜ್ಯ ಸರ್ಕಾರಕ್ಕಿಲ್ಲ. ಇವರು ಮಾಡೋದು ಸಮೀಕ್ಷೆ, ಅದು ವರ್ಗ ಸಮೀಕ್ಷೆ. ವರ್ಗ ಅಂದ್ರೆ ಬ್ಯಾಕ್ವರ್ಡ್ ಕ್ಲಾಸ್ ವರ್ಗಕ್ಕಾಗಿ ಮಾಡುವಂಥ ಸಮೀಕ್ಷೆ. ಆದ್ದರಿಂದ ಭಾಗವಹಿಸಿ ಎಲ್ಲರೂ, ಯಾರು ಬಾಯ್ಕಟ್ ಮಾಡಬೇಡಿ. ಧರ್ಮ ಕಾಲ ಬಂದಾಗ ನಿಮ್ಮನ್ನು ಧರ್ಮ ಬರೆಸಿ, ಕೋಡ್ ಕೊಟ್ಟಿದ್ದಾರೆ ಅಲ್ಲಿ. ಇವಾಗ 6-7 ಧರ್ಮಕ್ಕೆ ಈಗ ಕೋಡ್ ಇದೆ ಕೊಟ್ಕೊಡಿ. ಯಾವ ಧರ್ಮಕ್ಕೆ ಕೋಡ್ ಇಲ್ಲ, 11ನೇ ಕಾಲಂ ಇದೆ, 11ನೇ ಕಾಲಂ ಕೆಳಗಡೆ ನಿಮ್ಮ ಧರ್ಮ ಬರೆಸ್ಬಿಡಿ. ಏನು ತೊಂದರೆ, ಲಿಂಗಾಯತ ಅಪ್ಲೈ ಆಗುತ್ತೆ, ಬೇರೆಯವ್ರಿಗೆ ಆಗುತ್ತೆ. ಅದೇ ರೀತಿ ಈಗ ಎಲ್ಲಾ ಧರ್ಮ, ಮುಸಲ್ಮಾನರಲ್ಲಿ ಧರ್ಮ ಇದೆ ಅಂತ ನೀವೇ ಹೇಳ್ತೀವಿ. 109 ಧರ್ಮ ಮುಸಲ್ಮಾನರಲ್ಲಿದೆ, ಅಲ್ಲಿ ಇರಬಾರ್ದು. ಕ್ರಿಶ್ಚಿಯನ್ರಲ್ಲಿ 54 ಜಾತಿ ಅಂತ ಅಲ್ಲಿ ಇರಬಾರ್ದು. ಅದೇ ರೀತಿ ಲಿಂಗಾಯತರಲ್ಲಿ ಇರಬಾರ್ದು. ಇಲ್ಲಿ ಆಗಿದೆ, ಅಲ್ಲಿ ಏನು ಮಾಡೋಕ್ಕಾಗುತ್ತೆ? ಅದು ಇತಿಹಾಸ. ಆದರೆ ನಿಮ್ಮ ಜಾತಿಗಳನ್ನ ಬರೆಸಿಲ್ಲ, ಕೋಡ್ ನಂಬರ್ ಕೊಟ್ಟರೆ ಹಾಕೊಡಿ, ಏನೇನು ತೊಂದರೆ ಇಲ್ಲ, ಏನು ತೊಂದರೆ ಇಲ್ಲ, ಭಾಗವಹಿಸಿದ್ರಲ್ಲಿ. ಈಗ ಅದರಿಂದ ಸರಿಯಾದ ಮಾಹಿತಿ ಬರಲಾರ್ದೆ ಮುಂದೆ ಏನಾಗುತ್ತೆ ನೋಡೋಣ. ಕೋರ್ಟಿಗೆ ಹೋಗಿದೆ, ಕೋರ್ಟಿಗೆ ಮತ್ತೆ ನೋಡೋಣ. ಇಷ್ಟು ಅದನ್ನು ಭಾಗವಹಿಸಿ ನಿಮ್ಮ ಧರ್ಮ, ನಿಮ್ಮ ಜಾತಿನ ಬರೆಸಿ. ಅಲ್ಲಿ ಇರ್ಲಿಕ್ಕೂ ಕೂಡ ಕೋಡ್ ನಂಬರ್ ಬರೆಸಿ. ನಾನು ಹೇಳೋದಿಷ್ಟು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.